ಆಗಿದೆ, ಅದನ್ನ ವಾಸಿ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಮನ್ನ ಕೇಳಿದ್ರೆ ನೀವೇ ನಮ್ಮನ್ನ ಮರು ಪ್ರಶ್ನೆ ಮಾಡ್ತಿದ್ರಲ್ಲ. ಇಸ್ ದಿಸ್ ಜೋಕ್ ಆರ್ ಫ್ರಾಡ್ ಆರ್ ಸಮಥಿಂಗ್? ನಿಮ್ಗೇನ್ ಅನ್ಸುತ್ತೆ? ಅಷ್ಟೇನಾ? ಪರಿಹಾರ ಹೇಳಿ. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಸ್ಪೂನ್ ಫೀಡ್ ಮಾಡೋದು ಪರಿಹಾರ ಅಲ್ಲ ಮಿಸಸ್ ಸತ್ಯಾನಂದ್. ಕ್ಯಾನ್ ಐ ಕಾಲ್ ಯು ಭಾವನಾ? ಡನ್. ವಿಶ್ವಾಸ, ಅಭಯ, ಸೆಕ್ಯೂರಿಟಿ ಇವುಗಳು ನಿಮ್ಮಲ್ಲಿ ಮುಂಚೆ ಹಾಗೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚು ದೃಢವಾಗಿರ್ಬೇಕು ಅಂದ್ರೆ ಇಬ್ರು ಒಟ್ಟಿಗೆ ಬೆಳಿಬೇಕು. ಒಟ್ಟಿಗೆ ಹೇಗೆ ಬೆಳಿತೀರಾ? ನಿಮ್ ಹೀಲ್ ತೆಗಿರಿ. ಏನು? ಟೇಕ್ ಆಫ್ ಯುವರ್ ಹೀಲ್. ಡಾಕ್ಟರ್ ಅಗಸ್ತ್ಯ. ಮಿಸ್ಟರ್ ಅಗಸ್ತ್ಯ. ಆಕ್ಚುಲಿ ಅಗಸ್ತ್ಯ ಅಂದ್ರೆ ಸಾಕು. ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿ 20ನೇದು. ಇದನ್ನ ಮಾಡ್ತಾ ಇರೋದನ್ನ ನನ್ನ ಹೆಂಡತಿ ಏನಾದ್ರು ನೋಡಿದ್ರೆ ಅಷ್ಟಕ್ಕೆ ನಿಂತೋಗುತ್ತೆ. ಕೌಂಟು. ಮಿಸ್ಟರ್ ಸತ್ಯಾನಂದ್, ನಿಮ್ಮ ರೈಟ್ ಶೂ ತೆಗಿರಿ. ಕಮಾನ್, ಬಿ ಎ ಸ್ಪಾಟ್. ಈಗ ನಿಮ್ಮ ಮಿಸ್ಸಸ್ ಹೀಲ್ ಹಾಕೊಳ್ಳಿ. ಅಂಡ್ ಭಾವನಾ, ಯು ವೇರ್ ಹಿಸ್ ಶೂ. ಆದ್ರೆ ಅಗಸ್ತ್ಯ. ನಾ ಹೇಳಿದ್ ಮಾಡಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಗುಡ್. ಈಗ ಒಂದು 5 ಹೆಜ್ಜೆ ಹಿಂದೆ ಮುಂದೆ ಓಡಾಡಿ. ವೆರಿ ಗುಡ್. ಬನ್ನಿ, ನಿಮ್ ಜಾಗದಲ್ಲಿ ಅವರು, ಅವ್ರ ಜಾಗದಲ್ಲಿ ನೀವು ಕೂತ್ಕೊಳ್ಳಿ. ಫೀಲ್ ಇಟ್. ಫೀಲ್ ದ ಅದರ್ನೆಸ್. ಈಗ ಲಿಟ್ರಲಿ ನೀವು ಅವ್ರ ಜಾಗದಲ್ಲಿದ್ದೀರಾ ಅಂಡ್ ಯು ಆರ್ ಇನ್ ಹಿಸ್ ಶೂ. ಪೂರ್ತಿಯಾಗಿ ಅವ್ರ ಜಾಗದಲ್ಲೇ ಕೂತ್ಬಿಟ್ರೆ ಅಥವಾ ನಿಂತ್ಬಿಟ್ರೆ ನಿಮ್ಮ ಆಸೆ ಅನಿಸಿಕೆಗಳು ಹೂತೋಗ್ತವೆ. ನಮ್ಮ ಆಸೆಗಳೇ ಮುಖ್ಯ ಆಗೋದ್ರೆ ಸತ್ಯಾನಂದ್, ಅವ್ರದ್ದು ಇಗ್ನೋರ್ ಆಗ್ಬಿಡತ್ತೆ. ಅದಕ್ಕೆ ಅರ್ಧ, ಒಂದ್ ಕಾಲ್ಗೆ ಶೂ, ಮತ್ತೊಂದಕ್ಕೆ ಹೀಲ್. ಇಬ್ರಿಗೂ ಅವರ ಅನಿಸಿಕೆ, ಅಭಿಪ್ರಾಯ, ಆಕಾಂಕ್ಷೆಗಳು, ದೌರ್ಬಲ್ಯಗಳು ಇದು ನಿಮ್ಗೂ ತಿಳಿದಿರ್ಬೇಕು. ನಿಮ್ಮ ಸುಖ, ನೆಮ್ಮದಿ, ದುರಭ್ಯಾಸಗಳು ಅವ್ರಿಗೂ ತಿಳಿದಿರ್ಬೇಕು. ಇದನ್ನ ಆಧರಿಸ್ಬೇಕು, ಅರ್ಥೈಸ್ಕೋಬೇಕು. ಮುಖ್ಯವಾಗಿ ಅದನ್ನ ನಮ್ಮದಾಗಿಸ್ಕೋಬೇಕು. ಓಹ್, ಟೈಮ್ಸ್ ಅಪ್. ಮುಂದಿನ ಅಪಾಯಿಂಟ್ಮೆಂಟ್ ರೀನಾ ಹತ್ರ ತಗೊಂಡ್ಬಿಡಿ. ಸಿ ಯು ನೆಕ್ಸ್ಟ್ ಟೈಮ್. ಹೋಪ್ಫುಲಿ ಸ್ಟಿಲ್ ಟುಗೆದರ್. ಬಾಯ್ ಅಗಸ್ತ್ಯ. ಸಿ ಯು ಸೂನ್. ಹಾಯ್ ಅಗಸ್ತ್ಯ. ಓ ಮುಕ್ತಿ, ಯಾವಾಗ ಬಂದೆ? 20 ವರ್ಷ ಆದ್ಮೇಲೆ ಯು ಡೋಂಟ್ ಸೀಸ್ ಟು ಅಮೇಸ್ ಮೀ. ಇದು ಸರ್ಕ್ಯಾಸಮ್ ತಾನೆ? ನಿಮ್ಗೇನ್ ಅನ್ಸುತ್ತೆ? ನಿನ್ನ ಈ ಸರ್ಕ್ಯಾಸಮ್, ಡೆಡ್ ಪ್ಯಾನ್ ಹ್ಯೂಮರ್ ಇವೆಲ್ಲ ನಮ್ಗೆ ತುಂಬಾ ಆಕರ್ಷಕ ಅನಿಸ್ತಾ ಇತ್ತು. ಆದ್ರೆ ಈಗ ಕರ್ಕಶ ಅನ್ಸುತ್ತಾ? ಮುಂಚೆ ಎಲ್ಲ ನೀವೊಂದ್ ಪ್ರಶ್ನಾರ್ಥಕ ಚಿಹ್ನೆ, ನಿನ್ನ ಅರ್ಥ ಹುಡುಕ್ತಾ ಜೀವನ ಕಳಿಬೇಕು ಅನ್ಸುತ್ತೆ. ಈಗ ಎನೆಗ್ಮಾನ ಬಿಡ್ಸಕ್ ಹೋಗ್ದೆ, ಹಾಗೆ ಅದರಲ್ಲೇ ತೇಲಿ ಹೋಗ್ಬೇಕು ಅನ್ಸುತ್ತೆ ಅಂತೆಲ್ಲ ಹೇಳ್ತಿದ್ದೆ. ಈಗ ಈಗ ಏಯ್ ಮುಕ್ತಿ, ಯಾಕೆ ಅಷ್ಟು ಸೀರಿಯಸ್ ಆದೆ? ನಾ ಸುಮ್ಮನೆ ತಮಾಷೆ ಮಾಡಿದ್ದು. ಕಲ್ಯಾಣಿ ಸ್ವಲ್ಪ ಲೇಟ್ ಅಂತೆ. ಓ, ಟೆಕ್ಸ್ಟ್ ಮಾಡಿದ್ಲಾ? ವಾಟ್ಸ್ಆಪ್ ಮಾಡಿದ್ದಾರೆ, ಬಿ ಲೇಟ್ ಮಾಮ್ ಅಂತ. ಜೊತೆಗೆ 5-6 ಥರ ಮುಖಗಳು, 4-5 ಥಮ್ಸ್ಅಪ್ಗಳು. ಎದುರಿಗೆ ಇದ್ದಾಗ್ಲೇ ತನ್ನ ಮುಖ ತೋರ್ಸಲ್ಲ, ಇಲ್ಲಿ ಇಲ್ಲದೆ ಇರೋದೆಲ್ಲ ಕಳ್ಸೋದು. ಕೀ ಒತ್ತೋದಷ್ಟೇ ತಾನೇ. ಆಕ್ಚುಲಿ ಏನು ಅನುಭವಿಸ್ಬೇಕಾಗಿಲ್ವಲ್ಲ. ಆ ದೇವರು ಸ್ವಾಭಾವಿಕವಾಗಿ 3D ನೀವು ಕೊಟ್ಟಿದ್ರು 2 ಡೈಮೆನ್ಷನಲ್ 6x4 ಇಂಚ್ ಸ್ಕ್ರೀನಲ್ಲಿ ತಲೆ ತೂರಿಸ್ಕೊಂಡು ಡೈಮೆನ್ಷನ್ನೇ ಇಲ್ಲದೆ ಇರೋ ಜೀವನ ನಡೆಸ್ತೋ ಇರೋರಿಗೆ ಸ್ಮೈಲಿ ಅಂತೆ, ಎಮೋಟಿಕಾನ್ ಅಂತೆ. ಎಮೋಟಿಕಾನ್ ಭಾವನೆಗಳಿಗೆ ಮೋಸ, ಅಥವಾ ಭಾವನೆಗಳೇ ಮೋಸ ಅಲ್ವಾ? ಅವರೆಲ್ಲ ಬರೋದ್ರೊಳಗೆ ಶುರು ಮಾಡ್ಬೋಣ. ಜಸ್ಟ್ ದ 2 of us. (2020) 20 ವರ್ಷಗಳು ನೆನ್ನೆ ಮೊನ್ನೆ ಆದಾಗ ಅನಿಸ್ತಾ ಇದೆ. ಹೌದಾ? ನಂಗೆ 20 ವರ್ಷ ಆದಾಗ ಅನಿಸ್ತಾ ಇದೆ. ಯಾಕೆ ಯಾರು ಪತ್ತೆ ಇಲ್ಲ? ಅಟ್ಲೀಸ್ಟ್ ಕಲ್ಯಾಣಿ ಅದು ಬಂದಿದ್ರೆ. ಯಾಕೆ ನನ್ನ ಜೊತೆ ಒಬ್ಳೇ ಇರಕ್ಕೆ ಮುಜುಗರನಾ? ಸೆಷನ್ ನಡೀತಾ ಇರೋವಾಗಲೇ ಬಂದ್ಯಾ? ತಾವು ಹೀಲ್ಸ್ ಬಿಚ್ತಾ ಇರುವಾಗಲೇ ಬಂದೆ.
ನೋಡ್ಬಿಟ್ಯಾ? ನಾನು ಅನ್ಕೊಂಡೆ ನೀನು ನೋಡಿದ್ರೆ ನನ್ನ ಕತೆ ಅಷ್ಟೇ ಅಂತ. ನಾನಾಗ ನಿನ್ ಕತೆ ಅಷ್ಟೇ ಮಾಡ್ಬೇಕು? ಇನ್ನೊಂದು ಹೆಣ್ಣಿನ ಹೀಲ್ಸ್ನ ಬಿಚ್ತಿದ್ರೆ ಏನು ಅನ್ಸಲ್ಲ ನಿಂಗೆ? ಅಗಸ್ತ್ಯ, ನಂಗೆ ಗೊತ್ತು ನಿಂಗೆ ಫುಡ್ ಫೆಟಿಶ್ ಇದೆ ಅಂತ. ಬಟ್ ನೀನ್ ಪ್ರೊಫೆಷನಲ್ ನಾನೇ ಮಾಡಿದ್ದು. ನೀನೇ ಹೇಳ್ತಿದ್ದಲ್ಲ, ಕ್ರೂಡ್ ಬಟ್ ಎಫೆಕ್ಟಿವ್ ಅಲ್ವಾ? ನಾನು ಪರ್ಸ್ನಲಿ ಮಾಡಿದ್ರೆ ಏನಾದರೂ ಅನಿಸ್ತಿತ್ತಾ? ಹೇ, ಇವತ್ತು ಗುರುಜಿ ಮತ್ತೆ ಕೇಳಿದ್ರು, ಏನ್ ಮಾಡ್ಲಿ ಹೋಗ್ಲಾ? ಸ್ಪೇನ್ನಲ್ಲಿ ಮೌಂಟೇನ್ ಟಾಪ್ ರಿಟ್ರೀಟ್ ಅಂತೆ. 9 ದಿನ ಸಾತ್ವಿಕ ಆಹಾರ, ಸಾತ್ವಿಕ ನಡೆ ನುಡಿ, ಸಾತ್ವಿಕ ವಿಚಾರ, ಪ್ರಪಂಚದ ಕಟ್ಟುಪಾಡುಗಳಿಂದ ಒಂದು ವಿರಾಮ ಅಂತ ಟ್ಯಾಗ್ಲೈನ್. ರಿಟ್ರೀಟ್ ಹೆಸರು ಏನ್ ಗೊತ್ತಾ? ಪ್ರಪಂಚಕ್ಕೆ ಒಂದು ಪಂಚ್. ಪರ್ಸ್ನಲಿ ಮಾಡಿದ್ರೆ ಏನಾದರೂ ಅನಿಸ್ತಿತ್ತಾ ಅಂತ. ಇನ್ನು ಯಾರು ಯಾಕೆ ಬಂದೇ ಇಲ್ಲ? ಸ್ಟ್ರೇಂಜ್. ಫೋನ್ ಮಾಡ್ತೀನಿ. ನಾನೇ ಪಾರ್ಟಿ ಕ್ಯಾನ್ಸಲ್ ಮಾಡಿದೆ. ಯಾಕೆ? ನೀನ್ ಮನೆಗೆ ಬಂದಾಗ ಬಚ್ಚಿಟ್ಕೊಂಡಿರೋರೆಲ್ಲ ಹೊರಗೆ ಬಂದು ಸರ್ಪ್ರೈಸ್ ಅಂತ ಕಿರ್ಚಿ ಪಾರ್ಟಿ ಇದ್ದೇ ಇರುತ್ತೆ ಅಂತ ಗೊತ್ತಿದ್ರು ನಿಜವಾಗ್ಲೂ ಸರ್ಪ್ರೈಸ್ ಆಗಿರೋ ಹಾಗೆ ಕಣ್ಣಡಿಸಿ ಈ ಅಂಕಲ್ ಆಂಟಿ ಪಾರ್ಟಿ ಮಾಡ್ಕೋತಾರಲ್ಲ ಆ ಥರದ್ದು ಬಿಟ್ಟು ಜಸ್ಟ್ ಯು ಅಂಡ್ ಮೀ ಈ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಮತ್ತೆ ಪರಿಚಯ ಮಾಡ್ಕೊಳ್ಳೋಣ ಅಂತ ನಾನೇ ಎಲ್ಲರಿಗೂ ಫೋನ್ ಮಾಡಿದೆ. ಬರಬೇಡಿ ಅಂದೆ. ಸೊ ಸರ್ಪ್ರೈಸ್, ನೋ ಪಾರ್ಟಿ. ಓ, ಥ್ಯಾಂಕ್ ಯು. ಐ ಗೆಸ್ ಈಗ ಮತ್ತೆ ರೀಪರಿಚಯ ಮಾಡ್ಕೊಳ್ಳೋಣ. ಹಾಯ್, ಐ ಆಮ್ ಅಗಸ್ತ್ಯ. 20 ವರ್ಷಗಳಿಂದ ನಿನ್ನ ಯಜಮಾನ. ನಿನ್ನೆಲ್ಲ ಆಸೆಗಳಿಗೂ ಯಾ ಯಾ ಅಂತ ತಲೆದೂಗುವ ಜವಾನ. ಪರವಾಗಿಲ್ವೇ? ಪನ್ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ಯಾ ನನ್ನ ಜೊತೆ ಇದ್ದು. ಗುಡ್. ನಿಜ ಹೇಳು. ತಗೊಳ್ತರ ಇತ್ತು ಚಿನ್ನ, ಬಟ್ ಪನ್ ಟ್ರೈ ಮಾಡಿದಲ್ಲ, ದಟ್ ವಾಸ್ ಸ್ವೀಟ್. ಥ್ಯಾಂಕ್ ಯು. ಐ ಗೆಸ್ ಈಗ ನಿನ್ ಪರಿಚಯ. ಹಾಯ್, ನಾನು ಮುಕ್ತಿ. ಅಷ್ಟೇನಾ? ಕಮಾನ್ ಮುಕ್ತಿ, ಪ್ಲೇ ಅಲ್ಲ ನನಗೋಸ್ಕರ. ಸರಿ, ನಾನು ಮುಕ್ತಿ. 20 ವರ್ಷಗಳಿಂದ ನಿನ್ನನ್ನು ಬಿಟ್ಟು ಬೇರೆ ಯಾರ ಜೊತೆನೂ ಮಲಗಿಲ್ಲ. ನನ್ ಯಾಕೆ ಬಿಟ್ಟೆ? ನನ್ನ ಸೇರಿಸಿ ಅಂತ ಹೇಳು. ಕಲ್ಯಾಣಿನ ನೆಟ್ಟಿಂದ ಡೌನ್ಲೋಡ್ ಮಾಡ್ಕೊಂಡ್ಯಾ? ಅದು ಸರಿ, ನಾನು ಆಗ್ಲೇ ಕೇಳಿದ್ದಕ್ಕೆ ಉತ್ತರ ಕೊಡು. ನಾನು ಒಂದ್ ವೇಳೆ ಪ್ರೊಫೆಷನಲಿ ಅಲ್ಲದೆ ಮಾಡಿದ್ರೆ? ಗೊತ್ತಿಲ್ಲ, ಮೇ ಬಿ ನಾಟ್. ನೀನು ಪ್ರೊಫೆಷನಲ್ ಅಲ್ಲದೆ ಮಾಡಿದ್ರೆ ತಾನೇ ನನಗೆ ಏನ್ ಅನ್ಸುತ್ತೆ ಅನ್ನೋದು ಗೊತ್ತಾಗೋದು. ಇಂಥ ಹೈಪೋಥಿಕಲ್ ಕ್ವೆಶನ್ಸ್ ಕೇಳಬೇಡ. ಓ, ಕಲ್ಯಾಣಿ ಮೆಸೇಜ್, ಬ್ರಿಂಗಿಂಗ್ ಅ ಫ್ರೆಂಡ್. ಯಾವ ನೀವು ಫ್ರೆಂಡ್? ಯಾವನು ಅಂತ ಹೇಗೆ ಹೇಳ್ತೀಯಾ? ಯಾವಳು ಇರ್ಬೋದಲ್ಲ. ನೋಡೋಣ. ಕಟ್ಟಡನ ಮನೆ ಮಾಡಿದ್ಯಾ, ಕಲ್ಯಾಣಿನ ಸೆನ್ಸಿಟಿವ್ ಆಗಿ ಬೆಳೆಸಿದ್ಯಾ. ಆದ್ರೆ ನಾನು ನೀನು ವಿ ಆರ್ ಜಸ್ಟ್ ರೊಮ್ಯಾನ್ಸ್ ಸತ್ತು ಹೋಗಿದೆ. ಕಿಸ್ ಮಾಡಕ್ ಬಂದ್ರೆ ತಪ್ಪಿಸ್ಕೋತೀಯ. ಐ ವಾಂಟ್ ಟು ಮೇಕ್ ಲವ್ ಟು ಯು ಕಣೋ. ಆದ್ರೆ ಏನೋ ಒಂದು ರೀಸನ್ ಹೇಳಿ ಅವಾಯ್ಡ್ ಮಾಡ್ತೀಯ. ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ನಾನು ನೀನು ಈ ಅಣ್ಣ ತಂಗಿ ತರ ಬದುಕ್ತಾ ಇದ್ದೀವಿ. ನಿಂಗೆ ಇದು ಸರಿ ಅನ್ಸತ್ತಾ? ಅಗಸ್ತ್ಯ, ಅದು ಹಾಗಲ್ಲ ಕಣೋ. ಓಕೆ, ಕೇಳು. ಪ್ಯಾಷನ್, ರೊಮ್ಯಾನ್ಸ್ ಇವೆಲ್ಲ ಕ್ಷಣಿಕ. ಸಾಯೋವರೆಗೂ ರೊಮ್ಯಾನ್ಸ್ ಹಾಗೆ ಇರ್ಬೇಕು ಅನ್ಕೊಳ್ಳೋದು ಮಾನಸಿಕ ಅಪಕ್ವತೆಯನ್ನ ತೋರಿಸುತ್ತೆ ಹೊರತು ಬೈ ಇಟ್ ಸೆಲ್ಫ್ ಡೈಯಿಂಗ್ ಔಟ್ ಆಫ್ ಅ ರೊಮ್ಯಾನ್ಸ್ ಇಸ್ ನಾಟ್ ಅ ಪ್ರಾಬ್ಲಮ್. ಓಹೋ, ನಿಮ್ ಗುರೂಜಿ ಇವತ್ತು ಇದನ್ನೇನ ಪ್ರವಚಿಸಿದ್ದು? ಅದನ್ನ ತಂದು ಇಲ್ಲಿ ನನ್ನ ಮುಂದೆ ವಾಂತಿ ಮಾಡ್ತಾ ಇದೆಯಾ? ರೊಮ್ಯಾನ್ಸ್ ಹಾಗೆ ಇರೋದು ಬೇಡ, ಕಡಿಮೆ ಆಗಿ, ಇಟ್ಸ್ ಓಕೆ. ಆದ್ರೆ ಸತ್ತೇ ಹೋಗದ 1 ತಿಂಗಳಿಗೊಂದ್ಸತಿ ಬೇಡಪ್ಪ, 3 ತಿಂಗಳಿಗೊಂದ್ಸತಿ ಸಾಯ್ಲಿ, 6 ತಿಂಗಳಿಗೊಂದ್ಸತಿ ಇಷ್ಟು ಎಕ್ಸ್ಪೆಕ್ಟ್ ಮಾಡೋದು ಅಪಕ್ವತೆನಾ? ಹೋಗ್ಲಿ ಬಿಡು. ಡ್ಯಾನ್ಸ್ 1 ನಿಮಿಷ.
is what I need. Let me be the one. ನನ್ನ ಪೇಷಂಟ್ ಮೀತಾ 3 ವರ್ಷದಿಂದ ಅಫೇರ್ ಇತ್ತು, ಅಫೇರ್ ನಂದು. ಮೀತಾ ಇದ್ದಾಳಲ್ಲ, 3 ವರ್ಷದಿಂದ ನಂದು ಅಫೇರ್ ಇತ್ತು. Untrue. Oh, baby, let's stay together. ಕಲ್ಯಾಣಿ, ಮ್ಯಾನಿಕ್ಯೂರ್ ಅಂತ ಕೇಳಿದ್ಯಾ? ಇದಕ್ಕಿಂತ ಸ್ವಲ್ಪ ಕಮ್ಮಿ ಅನ್ಹೈಜಿನಿಕ್ ಅದು. ಯಾವ್ದಕ್ಕಿಂತ? ಸಾರಿ, ಐ ಡಿಡ್ಂಟ್ ಸಿ ವಾಟ್ ಐ ವಾಸ್ ಡೂಯಿಂಗ್. ಏನೋ ಯೋಚನೆ ಮಾಡ್ತಾ ಇದ್ದೆ. ಏನ್ ಯೋಚನೆ ಮಾಡ್ತಾ ಇದ್ದೆ? ಲೈಕ್ ವಾಟ್? ನರ್ವಸಾ? ಹೌದು, ನರ್ವಸ್ ಆಗಿದ್ದೀನಿ. ನಿಮ್ಗೆ ಹೇಗೆ ಗೊತ್ತಾಯ್ತು? ಫಸ್ಟ್ ಟೈಮ್ ಬಾಯ್ ಫ್ರೆಂಡ್ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇರೋದು. ಟೆನ್ಷನ್ ಆಗದ್ ಸಹಜ ತಾನೆ. ಬಾಯ ಮ್ಯಾನ್ ಫ್ರೆಂಡ್ ಇಸ್ ಮೋರ್ ಲೈಕ್ ಇಟ್. ನಾನ್ ಬಾಯ್ ಆಗಿದ್ದ ಕಾಲ ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಇಟ್ ವಾಸ್ ಲಾಂಗ್ ಎಗೋ, ಸೋ ಲಾಂಗ್ ಎಗೋ, ನೋಬಡಿ ನೋಸ್ ಹೌ ಲಾಂಗ್ ಎಗೋ. ನಿಮ್ ಸೆನ್ಸ್ ಆಫ್ ಹ್ಯೂಮರ್ ನಂಗೆ ತುಂಬಾ ಇಷ್ಟ. ಕ್ಲಾಸ್ ಇವೆಂಟ್ ಮತ್ತೆ ಜಗ್ಗೇಶ್ ಎರಡು ಮಾಡ್ತೀರಾ. ನನಗೆ ಯಾಕಮ್ಮ ಅಷ್ಟೊಂದು ಮರ್ಯಾದೆ ಕೊಡ್ತೀಯಾ? ಹೋಗ್ತೀರಾ, ಬರ್ತೀರಾ, ಮಾಡ್ತೀರಾ ಅಂತ ಎಷ್ಟೆಲ್ಲ ಹೇಳಿದ್ದೀನಿ. ಏಕವಚನದಲ್ಲೇ ಮಾತಾಡ್ಸು ಅಂತ. ನೋಡು, ನಿನಗಿಂತ 20 ವರ್ಷ ವಯಸ್ಸು ಜಾಸ್ತಿನೇ ಇದ್ರು ಐ ಆಮ್ ಯಂಗ್ ಎಟ್ ಹಾರ್ಟ್, ಗೊತ್ತಾ? ಇಲ್ಲಪ್ಪ, ಹೂ ಆಮ್ ಐ ಕಿಡಿಂಗ್? ನಂಗೆ ವಯಸ್ಸಾಗಿದೆ. ಹೌದು, ನೀನು ಮರ್ಯಾದೆ ಕೊಡೋದೇ ರೈಟ್. ಕರೆಕ್ಟ್, ಬಟ್ ಮಜಾ ಇಲ್ಲ, ರೈಟ್? ರೈಟ್. ಓಕೆ, ಹಿಯರ್ ಯು ಗೋ. ಏನಲ್ಲ ನಿಮ್ಮ ಅಜ್ಜಿನ ಬಡಿಯಾ? ಹ್ಯಾಪಿ? ಯು ಆರ್ ಟೂ ಕ್ಯೂಟ್ ಕಲ್ಯಾಣಿ. ನಮ್ಮ ಅಜ್ಜಿನ ಆಮೇಲೆ ಬಡಿಯುವಂತೆ. ಈಗ ಹೊಡೋಣ, ಲೇಟ್ ಆಗಿದೆ ಅಲ್ವಾ? ಕಾಯ್ತಾ ಇರ್ತಿರ್ತಾರೆ ನಿಮ್ಮ ಮನೇಲಿ. ಸರಿ, ಏನಂತ ಹೇಳಿದ್ಯಾ ಮನೇಲಿ ನನ್ನ ಬಗ್ಗೆ? ಇಲ್ಲ, ಬ್ರಿಂಗಿಂಗ್ ಅ ಫ್ರೆಂಡ್ ಅಂತ ಅಷ್ಟೇ ಟೆಕ್ಸ್ಟ್ ಮಾಡಿದ್ದೆ. ಅದು ಅಲ್ಲದೆ ಏನಂತ ಹೇಳಿ, ಅಪ್ಪ ನಂಗೊಬ್ಬ ಫ್ರೆಂಡ್ ಇದ್ದಾನೆ. ಫ್ರೆಂಡ್ ಅಂದ್ರೆ ಫ್ರೆಂಡ್ ಗಿಂತ ಜಾಸ್ತಿ, ಹಸ್ಬೆಂಡ್ ಗಿಂತ ಕಮ್ಮಿ, ಅಂದ್ರೆ ಬಾಯ್ ಫ್ರೆಂಡು. ಅವ್ನು ಡಾನ್ಸ್ ಹೇಳ್ಕೊಡ್ತಾನೆ. ಅವ್ನ್ ಒನ್ ಅಂಡ್ ಓನ್ಲಿ ಇಂಟ್ರೆಸ್ಟ್ ಅಂಡ್ ಹಾಬಿ ಅಂದ್ರೆ ಅಬಿಚುರೀಸ್ ಬರೆಯೋದು. ತಂದೆ ಆದ ಒಂದು 500 ನಿಧನ ವಾರ್ತೆಗಳನ್ನ ಬರೆದಿಟ್ಕೊಂಡಿದ್ದಾನೆ. ಇಂಥ ವಿಚಿತ್ರ ಅಲ್ಲವೇ ವಿಚಿತ್ರ ಪ್ರಾಣಿನ ನಿಮ್ಮ ಆನಿವರ್ಸರಿ ದಿನ ಕರ್ಕೊಂಬರ್ತಾ ಇದೀನಿ ಅಂತ ಹೇಳ್ಬೇಕಿತ್ತಾ? ಹೋಗ್ಲಿ, ನಾನು ಅಂತ ಒಬ್ಬ ಇದ್ದೀನಿ ಅಂತ ಆದ್ರೂ ಗೊತ್ತಾ? ಇಲ್ಲ. ಮತ್ತೇನಂತ ಇಂಟ್ರೊಡ್ಯೂಸ್ ಮಾಡಿಸ್ತೀಯಾ? ಗಾಡ್ ಇಟ್ಸ್ ಓವರ್ ಆಗ್ಲಿಲ್ಲ ನಿಂದು? ಸುಮ್ಮನೆ ತರಹಟ ಮಾಡ್ಬಿಡ್ಬೋ. ಮೊದ್ಲೇ ಟೆನ್ಷನ್ ಅಲ್ಲಿ ಇದೀನಿ. ಆನ್ ದ ಸ್ಪಾಟ್ ಏನಂತಾನೋ ಇಂಟ್ರೋ ಕೊಡ್ತೀನಿ ಬಿಡು. ಅಷ್ಟೊಂದೆಲ್ಲ ಯೋಚನೆ ಮಾಡಿಲ್ಲ. ತುಂಬಾ ಯೋಚನೆ ಮಾಡಿದ್ರೆ ಮೈಂಡ್ ಫ್ರೀ ಆಗಿರಲ್ಲ. ಆತಂಕ ಜಾಸ್ತಿ ಆಗಿ ಬುದ್ಧಿ ತನ್ನ ವೀರ್ಯ ಕಳ್ಕೊಂಡು ಬಲ್ತೋಗಿರೋ ತರಕಾರಿ ತರ ಆಗ್ಬಿಡ್ತೀನಿ. ಅದ್ರ ಬದಲು ಜಸ್ಟ್ ಗೋ ವಿತ್ ದ ಫ್ಲೋ ಅಷ್ಟೇ ಕಣರು. ಹೆಂಗೆ ಟೈಮಿಂಗು? ಚೆನ್ನಾಗಿದೆ. ನಿಮ್ ತಾಯಿ ಕೂಡ ಡ್ಯಾನ್ಸರ್ ಆಗಿದ್ರು ಅಲ್ವಾ? ಎಂಥ ಡ್ಯಾನ್ಸರ್ ಗೊತ್ತಾ ನಮ್ಮಮ್ಮ. ನಾನೇನಾದ್ರೂ ಗಂಡ್ಸಾಗಿದ್ರೆ ಅವಳು ಹಿಂದೆ ಬಿದ್ದು ಅವಳು ಹೂ ಅನ್ನೋ ತನಕ ಬಿಡ್ತಿರ್ಲಿಲ್ಲ. ಶಿ ಇಸ್ ಸೋ ಈಸಿ ಟು ಫಾಲ್ ಇನ್ ಲವ್ ವಿತ್, ಗೊತ್ತಾ? ನಾವಿಬ್ರು ತುಂಬಾ ಕಿತ್ತಾಡ್ತೀವಿ, ಮೇಕ್ ನೋ ಮಿಸ್ಟೇಕ್ ದರ್. ಬಟ್ ಆಲ್ ಸೆಡ್ ಅಂಡ್ ಡನ್ ಶಿ ಇಸ್ ಒನ್ ಹೆಲ್ ಆಫ್ ಅ ಕ್ಯಾಚ್, ಗೊತ್ತಾ? ನಮ್ಮಪ್ಪ ಎಷ್ಟು ಲಕ್ಕಿ. ಅವರಿಬ್ರು ತುಂಬಾ ಕಿತ್ತಾಡ್ತಾರೆ, ಆದ್ರೂ ಅವರಿಬ್ರು ಮಧ್ಯ ತುಂಬಾ ಲವ್ ಇದೆ. ಎಷ್ಟೋ ಸರ್ತಿ ಅವ್ರು ಜಗಳ ಆಡ್ತಾ ಇದಾರ, ತಮಾಷೆ ಮಾಡ್ತಾ ಇದಾರ ಅಂತಾನೆ ನಂಗೆ ಗೊತ್ತಾಗಲ್ಲ. ಸರಿ, ನೀನು ನಿಮ್ಮಮ್ಮ ತುಂಬಾ ಕ್ಲೋಸಾ? ಇಲ್ಲಪ್ಪ, ನಾನು ನಮ್ಮಮ್ಮ ತುಂಬಾ ಓಪನ್. ಹೇ, ನೀನ್ ಎಷ್ಟು ವರ್ಷದಿಂದ ಡ್ಯಾನ್ಸ್ ಮಾಡ್ತಾ ಇದ್ಯಾ? ಅಮ್ಮ ಇವಾಗ ಬಿಟ್ಬಿಟ್ಟಿದ್ದಾರೆ. ಬಟ್ ಬ್ಯಾಕ್ ದೆನ್ ಅವ್ರಿಗೆ ಗೊತ್ತಿಲ್ಲದಿರೋ ಡ್ಯಾನ್ಸರೇ ಇರ್ಲಿಲ್ಲ ಬೆಂಗಳೂರಲ್ಲಿ. ಹೌ ಕಮ್ ನಿಂಗೆ ಅವ್ರಿಗೆ ಪರಿಚಯನೇ ಇಲ್ಲ? ಗೊತ್ತಿದ್ದಿರ್ಬೇಕು. ಎಷ್ಟೊಂದ್ ಜನ ಬರ್ತಾರೆ ಹೋಗ್ತಾರೆ, ಟಚ್ ಅಲ್ಲಿ ಇರಲ್ಲ. ಮುಖ ನೋಡಿದ್ರೆ ಜ್ಞಾಪಕಕ್ಕೆ ಬರ್ಬೋದು. ಸರಿ ಬಾ ಹೋಗೋಣ. ಲೇಟ್ ಆಗೋಗಿದೆ, ಪಾರ್ಟಿ ಜೋರಾಗಿ ನಡೀತಾ ಇರುತ್ತೆ. ಲೇಟ್ ಎಂಟ್ರಿ ಇಸ್ ಫ್ಯಾಷನಬಲ್ ಎಂಟ್ರಿ ಅಲ್ವಾ? ಇದನ್ನ ಎಲ್ಲಾರ ಮುಂದೆ ಇಂಟ್ರೊಡ್ಯೂಸ್ ಮಾಡ್ಲು ಅಥವಾ ಅಪ್ಪ ಅಮ್ಮನ ಸೈಡ್ ಕರ್ಕೊಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡ್ಲು? ಶೋ ನರ್ವಸ್ನೆಸ್ ಅಲ್ಲಿ ಏನೇನೋ ಒದರ್ತಾ ಇದೀನಿ. ಬಾಯ್ ಫ್ರೆಂಡ್ ಅಲ್ಲದೆ ಏಜ್ ಡಿಫ್ರೆನ್ಸ್ ಬೇರೆ. ಏನಾಗತ್ತೋ ಸ್ಕ್ರೂ ಇಟ್, ಏನಾಗತ್ತೋ ಆಗ್ಲಿ, ನೋಡ್ಕೊಳ್ಳೋಣ ಬಾ. ಹೇ, ಒಂದ್ ನಿಮಿಷ, ನಮ್ಮಪ್ಪ ಕೇಳ್ತಾರೆ, ಲೋಹಿತ್ ಏನ್ ಮಾಡ್ಕೊಂಡಿದ್ದೀರಾ, ನಿಮ್ ಹಾಬೀಸ್ ಏನು ಅಂತ. ಅಬಿಚುರೀಸ್ ಬರೆಯೋದು ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ಸರಿ, ಹೇಳಲ್ಲ. ಸರಿ ಬಾ.
ಪೇಷಂಟ್ ಜೊತೆ ಅಫೇರ್ ಇದೆ ಅಂತಂದೆ. ಇನ್ನೂ ನಡೀತಿದ್ಯಾ? ಇವತ್ತೇ ಯಾಕೆ ಹೇಳ್ತಾ ಇದೀಯಾ? ದೈಹಿಕನ, ಭಾವುಕನ, ಅಥವಾ ಎರಡೂನ? ಮುಂದೇನು? ಅಟ್ಲೀಸ್ಟ್ ಈ ಪ್ರಶ್ನೆಗಳಿರುತ್ತೆ ಅನ್ಕೊಂಡೆ. ಪೊಸೆಸಿವ್ನೆಸ್ ಇಲ್ಲದೆ ಇದ್ರು ನ್ಯಾಚುರಲ್ ಕ್ಯೂರಿಯಾಸಿಟಿಯಿಂದ ಆದ್ರೂ ಕೇಳ್ತೀಯ ಅನ್ಕೊಂಡೆ. ಸೊ ಇವಾಗ ಮಾಡೋದೇನು? ರೀಪರಿಚಯ ಚೆನ್ನಾಗೇ ಆಗ್ತಾ ಇದೆ, ಕಂಟಿನ್ಯೂ ಮಾಡೋಣ. ಎಷ್ಟು ದಿನಗಳಿಂದ? 3 ವರ್ಷಗಳಿಂದ. ಇನ್ನೂ ನಡೀತಾ ಇದೆಯಾ? ಇಲ್ಲ, ಮುಗ್ದಿದೆ. ನೀನಾ ಮೀತಾನ? ಶುರು ಮಾಡಿದ್ದು ಮೀತಾ, ಮುಗಿಸಿದ್ದು ನಾನು. ಯಾಕೆ? ಗೊತ್ತಿಲ್ಲ, ಇಲ್ಲಿ ಸಿಗದೆ ಇರೋದು ಅಲ್ಲಿ ಸಿಕ್ತು. ನಾನು ಅವಳಿಗೆ ಬೇಕಾದವನಾದೆ. ನನಗೂ ಇಷ್ಟ ಆಯ್ತು. ಮೇನ್ಲಿ ಸರ್ಕ್ಯಾಸಮ್ ಇರಲಿಲ್ಲ, ಸಿಂಪಲ್ ಆಗಿತ್ತು, ಚೆನ್ನಾಗಿತ್ತು. ಅದಕ್ಕೆ. ಯಾಕೆ ಶುರು ಆಯ್ತು ಅಂತ ಕೇಳಿಲ್ಲ, ಯಾಕೆ ಮುಗೀತು ಅಂತ. ಯಾಕೆ ಶುರು ಆಯ್ತು ಅಂತ ಕೇಳೋ ಕ್ಯೂರಿಯಾಸಿಟಿ ಇಲ್ವಾ ನಿಮಗೆ? ಪ್ರಶ್ನೆ ಕೇಳ್ತಾ ಇರೋಳು ನಾನು. ಓಹ್, ಓಕೆ. ಇಲ್ಲಿ ಸಿಗ್ತಾ ಇರೋದು ಅಲ್ಲಿ ಸಿಕ್ತು, ಸರಿ. ಇಲ್ಲೇನ್ ಸಿಗ್ಲಿಲ್ಲ? ಸೆಕ್ಸ್? ಹೌದು, ಆದ್ರೆ ಅದೊಂದೇ ಅಲ್ಲ. ಇನ್ನೇನು? ಗೊತ್ತಿಲ್ಲ. ಸೆಕ್ಸ್ ಯಾಕಷ್ಟು ಇಂಪಾರ್ಟೆಂಟ್ ನಿನಗೆ? ನಾನೊಬ್ಬ ಆದಿಮಾನವ, ಅದಕ್ಕೆ ಸಾಕಾ? ನಾನೊಬ್ಬ ಗಂಡಸು ಅಂದಿದ್ರೆ ಸಾಕಾಗಿತ್ತು. ಓಹ್, ಹೆಂಗಸ್ಗದು ಬೇಕಿಲ್ವೋ? ಅಥವಾ ಅದನ್ನ ನಿಮ್ ಗುರೂಜಿ ತೀರಿಸ್ತಾ ಇದ್ದಾರೆ? ಇದಕ್ಕೆ ನಾನು ಉತ್ತರ ಕೊಡ್ಬೇಕಾ? ಬೇಡ, ಐ ಆಮ್ ಸಾರಿ. Were you in love with her? ಯೋಚನೆ ಮಾಡ್ಬೇಕಾ? ಪ್ರೀತಿ ಅಂದ್ರೆ ಏನು ಅಂತ ಯಾರೋ ಗೊತ್ತು ಮುಕ್ತಿ. ನಾನ್ ನಿಂಗೆ ರೊಮ್ಯಾಂಟಿಕಲಿ ನೀರಸ ಆಗಿದ್ರು ನೀನ್ ನನ್ ಬಿಟ್ಟು ಹೋಗಿಲ್ಲ, ನನ್ ಜೊತೆನೇ ಇದೆಯಾ. ಅದು ಪ್ರೀತಿನ? ಹಾಗಿದ್ರೆ ಅದು ನನ್ ಸಾಕಾಗ್ಬೇಕಿತ್ತು. ಸಾಕಾಗ್ತಿಲ್ಲ. ನನ್ ಕಂಡೀಷನಿಂಗ್, ನನ್ ಥಿಯರಿಗಳ ಪ್ರಕಾರ ಈ ತಲೆಯಲ್ಲಿ ಕಟ್ಕೊಂಡಿರೋ ಚಿತ್ರ, ಇದು ಪ್ರೀತಿನ? ನೀನು ಅವಳನ್ನ ಪ್ರೀತಿಸಿದ್ಯಾ? ಇಲ್ಲ ಅಂದ್ರೆ ನಾನು ಆದಿಮಾನವ ಅನ್ನಿಸ್ಕೊತೀನಿ. ಹೌದು ಅಂದ್ರೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿದೆ ಅಂತ ಆಗತ್ತೆ. ಸೊ ಪ್ರಾಮಾಣಿಕವಾಗಿ ಐ ಡೋಂಟ್ ನೋ. ನಾನೊಬ್ಬ ರಿಲೇಶನ್ಶಿಪ್ ಎಕ್ಸ್ಪರ್ಟ್. ದ ಐರನಿ, ಎಷ್ಟೊಂದು ಕಪಲ್ಸ್ ಕತೆ ಕೇಳಿದ್ದೀನಿ, ಅಡ್ವೈಸ್ ಕೂಡ ಮಾಡಿದ್ದೀನಿ. ಆದರೆ ವೆನ್ ಇಟ್ ಕಮ್ಸ್ ಟು ಮೀ, ಯು ಅಂಡ್ ಮೀ, ಎಲ್ಲಿ ಹೋಗತ್ತೆ ನನ್ನ ಈ ವಿವೇಕ? ಇನ್ನೊಬ್ಳು ಹೀಲ್ ಬಿಚ್ಚೋ ಕಡೆಗೆ. ಪ್ರೀತಿ ಬಗ್ಗೆ ನೀ ಹೇಳಿದ್ ಯಾವುದು ಅಲ್ಲ. ಗಂಡು ಹೆಣ್ಣಿನ ಪ್ರೀತಿ ಆಸೆ ಇಂಧನದ ಮೇಲೆ ಓಡುತ್ತೆ. ಅದು ಕೆಲವು ಸರ್ತಿ ಅನಿರೀಕ್ಷಿತವಾಗಿ ಖಾಲಿಯಾಗಿ ಹೋಗುತ್ತೆ. ಹಾಗಾದಾಗ ಹೇಗೋ ತೊಳ್ಕೊಂಡು ಮುಂದೆ ಹೋಗೋದು, ಅಥವಾ ಗಾಡಿ ಓಡ್ಬೇಕಾಗಿರೋದು ಇಲ್ಲಿವರೆಗೂ ಮಾತ್ರ ಅಂತ ತಿಳಿದು ಹೊಸ ಪ್ರಯಾಣ ಶುರು ಮಾಡಬೇಕು ಅಷ್ಟೇ. ಆದ್ರಿಂದ ಸಂಬಂಧಗಳಿಗೆ ಪಾವಿತ್ರತೆ ಜೋಡಿಸೋ ಅವಶ್ಯಕತೆ ಇಲ್ಲ. ಇಟ್ಸ್ ನೋ ಬಿಗ್ ಡೀಲ್. ಮೈ ಗಾಡ್, ನೀನಿಷ್ಟು ವಿರಕ್ತೇನಾ? ಏನು ಅನ್ನಿಸ್ತಾ ಇಲ್ಲ. ಅನಿಸೋದು ಗೊತ್ತಿರೋದು ಎರಡೂ ಒಂದೇ ಆಗಿರಲ್ಲ. ಕೆಲವು ಸರ್ತಿ ಗೊತ್ತಿರೋದು ಅಲ್ಲಿರುತ್ತೆ, ಅನಿಸೋದು ಇಲ್ಲಿರುತ್ತೆ. ಹಾಗಂದ್ರೆ ಮುಂದೆ ಟು ಬಿ ಆರ್ ನಾಟ್ ಟು ಬಿ ಟುಗೆದರ್, that is the question. ನಿಮಗೇನನ್ಸುತ್ತೆ? Hey!
ಶುಭಾಶಯಗಳು. ಹೆಂಗೆ ನನ್ನ ಕನ್ನಡ ಈ ಕಾಲದಲ್ಲೂ? ಎಲ್ಲಿ ಎಲ್ಲಿ ನಮ್ಮ ಬಂಧು ಬಾಂಧವರು ಮಿತ್ರರು ಯಾರು ಕಾಣಿಸ್ತಾನೆ ಇಲ್ಲ. ಓ, ಪ್ರೈವಸಿ ಬೇಕು ಅಂತ ಅವ್ರನ್ನೆಲ್ಲ ಬೇಗ ಓಡಿಸ್ಬಿಟ್ರಾ? ಮತ್ತೆ ಇಬ್ರು ಬೇರೆ ಬೇರೆ ರೂಮಿಂದ ಬರ್ತಿದ್ದೀರಾ? ಏಯ್, ಯಾಕೆ ಲೂಸ್ ಥರ ಮಾತಾಡ್ತಿದೀಯಾ? ಯಾರೋ ಫ್ರೆಂಡ್ನ ಕರ್ಕೊಂಡು ಬರ್ತೀನಿ ಅಂತ ಮೆಸೇಜ್ ಕಳಿಸಿದ್ದೆ, ಎಲ್ಲಿ? ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತಾನಂತೆ. ಬರ್ತಾನಂತೆ. ಹಲೋ, ದಾರಿ ಗೊತ್ತಾಗ್ತಾ ಇಲ್ವಾ? ಸರಿ, ನಿಂಗೆ ಸರಿಯಾದ ದಾರಿ ತೋರ್ಸಕ್ಕೆ ನಾನು ಅಪ್ಪನ್ ಕಳಿಸ್ತೀನಿ. ಎಲ್ಲಿದ್ಯಾ? ಓಕೆ, ಹೀಸ್ ಆನ್ ಹಿಸ್ ವೇ, ಸಿ ಯು ಸೂನ್. ಅಪ್ಪ, SLV ಹತ್ರ ಒಬ್ಬನೇ ದಮ್ ಹೊಡಿತಿದ್ದಾನಂತೆ. ಪ್ಲೀಸ್ ಅಪ್ಪ. ದಮ್ ಹೊಡಿತಾನ? ಸ್ವಲ್ಪ ಸ್ವಲ್ಪ ಅಂದ್ರೆ ನಿಷ್ಠ, ಸ್ವಲ್ಪ ಅಂತ. ಇನ್ನೇನು ಅಭ್ಯಾಸಗಳಿದ್ಯೋ ನಿನ್ ಫ್ರೆಂಡ್ಗೆ? ಅಷ್ಟೇಪ್ಪ ಅನ್ಸುತ್ತೆ. ನೀನು ದಮ್ ಹೊಡಿತೀಯಾ? ಅಮ್ಮ, ಇಷ್ಟೇನ ನೀನನ್ನ ಅರ್ಥ ಮಾಡ್ಕೊಂಡಿರೋದು? ನಿನ್ ಸ್ವಂತ ಮಗಳಿಗೆ ಈ ಪ್ರಶ್ನೆ ಕೇಳಕ್ಕೆ ನಾಚಿಕೆ ಆಗಲ್ವಾ? ಪ್ಯಾಂಟ್ ಜೇಬಲ್ಲಿ ಲೈಟ್ರ್ ಕಾಣಿಸ್ತಾ ಇದೆ. ಥು, ಈ ನಾಟಕ ಎಲ್ಲ ಹತ್ರ ಬರ್ತಾ ಇದೆ, ನಿನ್ನ ಹತ್ರ ಮಾತ್ರ ಆಗಲ್ಲ. ಓಕೆ, ಎಲ್ಲಿಗೆ ಹೋಗ್ಲಿ? ಎಲ್ಲಿಗೂ ಹೋಗ್ಬೇಡ. ಆಶ್ರಮ ಈ ರಿಟ್ರೀಟ್ ಅಂತ ಹೋಗ್ತಾನೆ ಇರ್ತೀಯ. ಏನ್ ಮಾಡ್ತೀರಾ ಅಲ್ಲಿ? ಅಪ್ಪ ಪಾಪ ಬೋರ್ ಆಗ್ಬಿಡ್ತಾರಲ್ವಾ? ಇಲ್ಲ, ನಿಮ್ಮಪ್ಪ ತಮ್ಮಂತ ಚೆನ್ನಾಗಿ ಎಂಟರ್ಟೈನ್ ಮಾಡ್ಕೊಳ್ತಾ ಇದ್ದಾರೆ ಕಳೆದ 3 ವರ್ಷಗಳಿಂದ, ಫಾರ್ ಶ್ಯೂರ್. 3 ವರ್ಷದಿಂದನಾ? ಹೇಗೆ? ಅದಿರ್ಲಿ, ಹೌ ಇಸ್ ಯೋರ್ ಲೈಫ್? ಹೇಗೆ ನಡೀತಾ ಇದೆ? ನನ್ನ ಲೈಫ್ ಬಗ್ಗೆ ನಂಗಿಂತ ಚೆನ್ನಾಗಿ ನಿಂಗೆ ಗೊತ್ತು. ನನ್ನ ಲೈಫು ಛತ್ರಿಗಳ ನೆರಳಲ್ಲಿ ಸಾಕ್ತಾ ಇದೆ. ಏಯ್, ನೀನ್ ಟು ಸೇ ನನ್ನ ಲೈಫು ನಿಮ್ಮಿಬ್ಬರ ಪ್ರೀತಿಯ ಛತ್ರಿಯ ಛಾಯೆಯಲ್ಲಿ ಪ್ರೊಟೆಕ್ಟೆಡ್ ಆಗಿ ಸಾಕ್ತಾ ಇದೆ ಅಂತ. ಆದ್ರೆ ಇದು ಒಳ್ಳೇದ ಆಮ್ಸ್? ನಾನು ಯಾವಾಗ ಗ್ರೋ ಅಪ್ ಆಗೋದು? ಮೊನ್ನೆ ಕಾಲೇಜ್ ಲೈಬ್ರರಿಯಲ್ಲಿ ಒಂದು ಫ್ರೆಂಚ್ ಫಿಲ್ಮ್ ನೋಡ್ತಾ ಇದ್ದೆ. ಫ್ರೆಂಚ್ ಹುಡುಗನ ಕತೆ, ಅನಾಥ. ಅವನ್ ಪಡೋ ಪಾಡ್ಗಳು, ಐ ಫೆಲ್ಟ್ ಫಾರ್ ಹಿಮ್ ಮಾಮ್ಸ್ ಆ್ಯಂಡ್ ಸ್ಟ್ರೇಂಜ್ಲಿ ಐ ವಾಂಟೆಡ್ ಟು ಬಿ ಹಿಮ್. ಅವನ ಜಾಗದಲ್ಲಿ ನಾನಿದ್ದಿದ್ರೆ ನನ್ನ ಲೈಫ್ ದೋ ಪೇನ್ಫುಲ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಅಂತ ಅನಿಸ್ತು. ನಿನ್ನ ಬೆಳವಣಿಗೆಗೆ, ನಿನ್ನ ಭಾವನಾತ್ಮಕ ಬೆಳವಣಿಗೆ ನೀನು ತಪ್ಪು ಮಾಡೋದು ಅಗತ್ಯ. ಅದರ ಪರಿಣಾಮವಾಗಿ ನೀನು ಅನುಭವಿಸೋ ನೋವು ಕೂಡ ಅಷ್ಟೇ ಅತ್ಯಗತ್ಯ. ಬಿ ಕೇರ್ಫುಲ್ ವಾಟ್ ಯು ವಿಶ್ ಫಾರ್. ಪುಟ, ನಿನ್ನ ಅಕೌಂಟ್ಗೆ ಒಂದು 10 ಲಕ್ಷ ಡೆಪಾಸಿಟ್ ಮಾಡಿದ್ದೀನಿ ಕಣ. ಯಾಕೆ? ಲೋನ್ ಅನ್ಕೋ, ಜವಾಬ್ದಾರಿಯಿಂದ ಯೂಸ್ ಮಾಡು, ಪ್ರಾಮಾಣಿಕವಾಗಿ ಹಿಂತಿರುಗಿಸು. ಹೇಳ್ತಿದ್ದಲ್ಲ ನಾನು, ಅಮ್ಮ ನಾ ಯಾವಾಗ ಮ್ಯಾಚೂರ್ ಆಗೋದು ಅಂತ, ಆ ಪ್ರೊಸೆಸ್ನ ಇವತ್ತಿಂದಾನೇ ಶುರು ಮಾಡ್ಕೋ. ಓಹ್, ಪರೀಕ್ಷೆನಾ? ಅದೇನಿವತ್ತು ಸಡನ್ ಆಗಿ? ನಿಂಗೆ ಗೊತ್ತಾ, ನಮ್ಮ ಅಪ್ಪನಿಗೆ ನಾನು ಡಾನ್ಸ್ ಕಲಿತಿದ್ದು ಗೊತ್ತಿರಲಿಲ್ಲ. ನಾವು 4 ಜನ ಫ್ರೆಂಡ್ಸ್ ಸೇರಿ ಡಾನ್ಸ್ ಸ್ಟುಡಿಯೋ ಓಪನ್ ಮಾಡಬೇಕು ಅಂದ್ಕೊಂಡಿದ್ವಿ. ಶ್ರೀಧರ್, ಪ್ರಭಾ, ನಾನು ಮತ್ತೆ ಲೋಹಿತ್ ಅಂತ ನನ್ನ ಹೆಸರು. ಹಮ್ಸ್ ಅಪ್ಸ್ ಇವ್ರೆ ಬಾಯ್ ಫ್ರೆಂಡ್? ಏನ ಬಾಯ್ ಫ್ರೆಂಡ? ಕಲ್ಯಾಣಿ, ಹೌದಪ್ಪ, ಇವ್ರೆ. ಇವ್ರಿಗೆ ಏನಾದ್ರು ರಿಫ್ರೆಶ್ಮೆಂಟ್ಸ್ ತಗೊಂಡು ಹೋಗ್, ಹೊರಗಿಂದ ತಗೊಂಬ. ಇಲ್ಲೇ ಇದೆಯಲ್ಲಪ್ಪ. ಸ್ಟುಡಿಯೋ ಇಂದ ಬಂದಿದ್ಯಾ, ಮೊದಲು ಸ್ನಾನ ಮಾಡು, ಆಮೇಲೆ ಒಳಗಿರೋ ಸ್ನಾಕ್ಸ್ ನ ತಗೊಂಡು ಹೋಗು. ನಾನು ಏನಾದರೂ ಹೆಲ್ಪ್ ಬೇಕಾದ್ರೆ ನೋಡ್ತೀನಿ. ಸೊ ಲೋಹಿತ್, ಏನ್ ಮಾಡ್ಕೊಂಡಿದ್ದೀರಾ? ಏನ್ ನಿಮ್ ಹಾಬೀಸ್ ಅಂಡ್ ಇಂಟ್ರೆಸ್ಟ್? ಯಾಕೆ, ಏನಾಯ್ತು? ಲೆಟ್ ಮಿ ಇನ್ ಆನ್ ದ ಜೋಕ್. ಸಾರಿ, ಏನಿಲ್ಲ. ನಿಮ್ಮ ಮಗಳು ನನಗೆ ಮುಂಚೆನೇ ವಾರ್ನ್ ಮಾಡಿದ್ಲು, ನೀವು ಹೀಗೆ ಕೇಳ್ತೀರಾ ಅಂತ. ಅದಕ್ಕೆ ಸೆಟಪ್ ಅಂತ ಕರೀತಾರೆ. ನೀವು ಹಾಗೆ ಕೇಳಿದ್ರಿ, ಅದಕ್ಕೆ ಈಗ ಪೇ ಆಫ್ ಆಯಿತು. ಅದಕ್ಕೆ ನಕ್ಕದೆ. ನಾನು ಒಬಿಚುವರೀಸ್ ಬರ್ಕೋತೀನಿ. ಓ, ಯಾವ ಪೇಪರ್ಗೆ? ಪೇ ಅಟೆನ್ಷನ್ ಮಿಸ್ಟರ್ ಅಗಸ್ತ್ಯ. ನಾನು ಒಬಿಚುವರೀಸ್ ಬರ್ಕೋತೀನಿ ಅಂದೆ, ಬರೀತೀನಿ ಅನ್ಲಿಲ್ಲ. ಅಂದ್ರೆ ಎಂತ ಗೂಬೆನ್ ಮದುವೆ ಆಗಿದ್ದಾಳಪ್ಪ. ಬರ್ಕೋತೀನಿ ಅಂದ್ರೆ ಏನ್ ಲೋಹಿತ್? ನಂದೊಂದು ಫೇವ್ರೆಟ್ ಒಬಿಚುರಿ ಇದೆ, ಕೇಳ್ತೀರಾ? ನಿಮ್ಮ ಅಭಿಚರಿ? ಹೌದು, ಕೇಳಿ. ಇಂಥ ಕೆಟ್ಟ ಮನುಷ್ಯ ಸತ್ತ ಅಂತ ಹೇಳೋಕೆ ನನಗೆ ಖುಷಿ ಆಗ್ತಿಲ್ಲ. ಇವನ ಗೋರಿ ಮೇಲೆ ಕುಣಿಬೇಕಂತನೂ ಅನ್ನಿಸ್ತಾ ಇಲ್ಲ. ಈ ರೀತಿಯ ಯೋಚನೆ ನಮ್ಗೆಲ್ಲರಿಗೂ ಬಂದಿದೆ. ಹೌದು,
ಆದ್ರೆ ಹಾಗೆ ಮಾಡೋದು ಸಂಸ್ಕೃತ ಆಚಾರ ಅಲ್ಲ. ಇವನೊಬ್ಬ ಪೀಡಿತ ಆತ್ಮ. ಎಷ್ಟೋ ಜನ ಇವನಿಂದ ಪೀಡಿಸಲ್ಪಟ್ಟರು. ಆದರೆ ಇವನನ್ನ ದ್ವೇಷಿಸುವುದು ತಪ್ಪು. ಯಾಕಂದ್ರೆ ದ್ವೇಷ ಎಂದಿಗೂ ಗೆಲ್ಲೋದಿಲ್ಲ. ಅದು ಕೂಡ ಕಡೆಗೆ ಮಣ್ಣಾಗಿ ಹೋಗುವುದು. ಇವನ ಹಾಗೆಯೇ. ಹೇಗಿದೆ? ವೆರಿ ಗುಡ್, ವೆರಿ ಗುಡ್. ತುಂಬಾ ವಿಲಕ್ಷಣವಾಗಿದೆ. ಆದರೆ ಅವರ ಭಾವಕ್ಕೆ ಅಲ್ವಾ. ಆದರೂ ನನ್ನ ಮಗಳು ಮನೆಗೆ ಕರ್ಕೊಂಡ್ ಬಂದಿರೋ ಈ ಬಾಯ್ ಫ್ರೆಂಡ್ ತನ್ನ ಪರಿಚಯನ ಇಂಥ ಕೆಟ್ಟ ಮನುಷ್ಯ ಅಂತ ಶುರು ಮಾಡಿದ್ರೆ. ಪರಿಚಯಗಳು ಪ್ರಾಮಾಣಿಕವಾಗಿರ್ಬೇಕು ಮಿಸ್ಟರ್ ಅಗಸ್ತ್ಯ. ಹಾಗಂತ ನಾನು ಕೆಟ್ಟ ಮನುಷ್ಯ ಅಂತೇನಲ್ಲ. ಹೀಗೂ ಕೂಡ ಕೆಲವರು ನನ್ನನ್ನ ಜ್ಞಾಪಿಸ್ಕೋಬಹುದು ಅಂತಷ್ಟೇ. ಲೋಹಿತ್, ಏನಾಯ್ತು? ಆರ್ ಯು ಆಲ್ ರೈಟ್? ಸ್ವಲ್ಪ ಕ್ಯಾಚ್ ಆಯ್ತು. ಬನ್ನಿ ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ನಾನು ಪೇಂಟ್ ಸ್ಪ್ರೇ ತಗೊಂಡ್ಬರ್ತೀನಿ. ಐಲ್ ಬಿ ಬ್ಯಾಕ್. ಟೇಕ್ ಯುವರ್ ಡ್ರಿಂಕ್. ಐಲ್ ಬಿ ಬ್ಯಾಕ್. ಯಾರೇ ಇವನು? ಲೋಹಿತ್ ಅಮ್ಸ್ ನನ್ನ ಬಾಯ್ ಫ್ರೆಂಡ್. ಯು ಕ್ಯಾನ್ ನಾಟ್ ಬಿ ವಿತ್ ಹಿಮ್. ಅಮ್ಸ್, ಐ ನೋ ಏಜ್ ಡಿಫ್ರೆನ್ಸ್ ಇದೆ ಅಂತ ತಾನೆ, ಆದ್ರೆ ಅವ್ನು ತುಂಬಾ ಒಳ್ಳೆಯವನು. ಅವನನ್ನ ಅವನು ಅಂತ ಕರಿತೀಯ? ನನ್ನ ವಯಸ್ಸು ಅವನಿಗೆ. ನಿನ್ನನ್ನು ನೀನು ಅಂತ ತಾನೇ ಕರಿಯೋದು ನಾನು. ಯು ಕಾಂಟ್ ಬಿ ವಿತ್ ಹಿಮ್. ಯಾಕೆ? ಅವ್ನು ಸರಿ ಇಲ್ಲ ಅದಕ್ಕೆ. ಓ, 5 ಸೆಕೆಂಡಲ್ಲಿ ಡಿಸೈಡ್ ಮಾಡ್ಬಿಟ್ಟೆ ಅವ್ನು ಸರಿ ಇಲ್ಲ ಅಂತ. ಯು ಕಾಂಟ್ ಸಿ ಹಿಮ್. ಯಾಕೆ? ನಾನು ಹೇಳ್ತಾ ಇದ್ದೀನಿ ಅದಕ್ಕೆ. ನೀನ್ ಈ ತರ ಯಾವತ್ತೂ ಹೇಳಿರ್ಲಿಲ್ಲ. ಎಲ್ಲಾನು ರೀಸನಬಲ್ ಆಗಿ ಲಾಜಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಅದ್ ಮಾಡಿದ್ರೆ ಹೀಗಾಗತ್ತೆ, ಇದ್ ಮಾಡಿದ್ರೆ ಹಾಗಾಗತ್ತೆ ಅಂತ. ಆದ್ರೆ ಇಂಥ ಇಂಪಾರ್ಟೆಂಟ್ ವಿಷಯದಲ್ಲಿ ನಾನ್ ಹೇಳ್ತಾ ಇದ್ದೀನಿ ಅದಕ್ಕೆ ಅಂತಿದ್ಯಲ್ಲ. ಇಂಪಾರ್ಟೆಂಟ್ ವಿಷಯ ಆಗಿರೋದ್ರಿಂದಲೇ. ಏನೇ ಗೊತ್ತು ಅವನ ಬಗ್ಗೆ ನಿನಗೆ? 18 ವರ್ಷ ಆಗಿಲ್ಲ, ಪ್ರಪಂಚ ಜ್ಞಾನ ಇಲ್ಲ, ತಪ್ಪು ಮಾಡ್ತಾ ಇದೀಯ ಕಲ್ಯಾಣಿ. ತಪ್ಪು ಮಾಡಿದ್ರೇನೆ ನಿನ್ ಭಾವನಾತ್ಮಕ ಬೆಳವಣಿಗೆ ಆಗೋದಂತೆಲ್ಲ ಡೈಲಾಗ್ ಹೊಡ್ದೆ. ಸರಿ, ತಪ್ಪು ಮಾಡ್ತಾ ಇದೀನಿ ಅಂತಾನೆ ಇಟ್ಕೋ. ವಾಕ್ ದ ಟಾಕ್ ಕಮ್ಸ್. ತಪ್ಪು ಮಾಡಕ್ ಬಿಡು. ಬಿದ್ರೆ ಕಲಿತೀನಿ, ಇಲ್ಲಾಂದ್ರೆ ಐ ವಾಸ್ ರೈಟ್ ಅಷ್ಟೇ. ಅಗಸ್ತ್ಯ, ಅಗಸ್ತ್ಯ ಹೇಳು ಅವಳಿಗೆ. ಶಿ ಕಾಂಟ್ ಸಿ ಹಿಮ್. ಯಾಕೆ? ಯಾಕ? ಅವನು ವಯಸ್ಸಾಗಿದೆ. ಇವಳಿನ್ನು ಪಾಪು ಕಣೋ. ಇದಕ್ಕಿಂತ ಕಾಣಬೇಕಾ ನಿಮ್ಗೆ? ಆದ್ರೇನು ಐಡಿಯಲ್ ಏಜ್ ಡಿಫ್ರೆನ್ಸ್ ಅಂತ ಏನಾದರೂ ಇದೆಯಾ? ಆ ಥರ ಏನಾದರೂ ಇದ್ರೂ ನಿಂಗೆ ಗೊತ್ತು, ಗ್ಯಾರಂಟಿ ಏನಿಲ್ಲ ಅಂತ. ಮೋರ್ ಓವರ್ ಅವಳ ಚಾಯ್ಸು, ಶಿ ವಿಲ್ ಬಿ ರೆಸ್ಪಾನ್ಸಿಬಲ್. ಮಧ್ಯದಲ್ಲಿ ನಾನು ನೀನು ಯಾಕೆ? ಹಲೋ, ಎಸ್ ಮಿಸ್ಟರ್ ಸತ್ಯಾನಂದ್. ಎಸ್, ನೋ, ಆ್ಯಕ್ಚುಲಿ ನಾಟ್ ಎ ಗುಡ್ ಟೈಮ್. ಇನ್ನೊಂದು ಸೆಷನ್ನ? ಇಲ್ಲ, ಇವತ್ತು ಅಪಾಯಿಂಟ್ಮೆಂಟ್ ಇಲ್ಲ, ಮಂಡೇ ಸಿಗೋಣ. ಹಾಂ, ಓಕೆ, ಬಾಯ್, ಸಿ ಯು. ಶಿ ಕಾಂಟ್ ಸಿ ಹಿಮ್. ಮಾ, ಅವನನ್ನು ಒಂದ್ಸರ್ತಿ ಮಾತಾಡ್ಸು. ಬ್ರಿಟಿಷ್ ನಿಂಗೆ ಅವ್ರು ಇಷ್ಟ ಆಗಿ ಆಗ್ತಾರೆ ಅಂತ. ನೀನು ಈ ಕಾರಣದಿಂದ ಒಂದು ಸರಿ ಇಲ್ಲ ಅಂತ ಹೇಳು, ಅವಾಗ ಒಪ್ಕೋತೀನಿ. ಬಟ್ ಕೆಟ್ಟು ನೋವು ಸ್ವಲ್ಪ. ಅವನು ಮಾತಾಡ್ಸೋ ಅವಶ್ಯಕತೆ ನನಗಿಲ್ಲ. ಹೌದಾ? ಸರಿ, ಐ ಟ್ರೈ. ಕೇಳು, ಅವನೇ 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 ನನ್ನ ಬಾಯ್ ಫ್ರೆಂಡ್, ನಾನೇ ಅವಳ ಗರ್ಲ್ ಫ್ರೆಂಡ್. ಇದು ಮಾತ್ರ ಚೇಂಜ್ ಆಗಲ್ಲ. ಸೊ ಡೀಲ್ ವಿತ್ ಇಟ್. ಅಗಸ್ತ್ಯ ಹೇಳು ಅವಳಿಗೆ. ಏನು ಹೇಳಿ? ಅಗ್ರೀಡ್, ಅವನೊಂದು ಸ್ವಲ್ಪ ತಿಕ್ಲ, ಆದರೆ ನಾವೇನು ಕಮ್ಮಿನಾ? ಮೋರ್ ಓವರ್ ಅವಳಿಗೆ ಅಡ್ವೈಸ್ ಮಾಡಬೇಕು ಅಂದರೆ ನಮಗೆ ಮುಂಚೆ ಗೊತ್ತಿರಬೇಕು ಪ್ರೀತಿ ಅಂದರೆ ಏನು ಅಂತ, ಅಲ್ವಾ? ಲೋಹಿತ್, ನನಗೆ ಗೊತ್ತು. ಹಿಂದೆ, ತುಂಬಾ ಹಿಂದೆ ನಾನು ಅವನು ಜೊತೆಗಿದ್ವಿ. ನಾವು 4 ಜನ ಫ್ರೆಂಡ್ಸ್ ಸೇರಿ ಡ್ಯಾನ್ಸ್ ಸ್ಕೂಲ್ ಶುರು ಮಾಡ್ಬೇಕು ಅನ್ಕೊಂಡಿದ್ವಿ. ಶ್ರೀಧರ್, ಪ್ರಭಾ, ನಾನು ಮತ್ತೆ ಲೋಹಿತ್. ಸ್ಟುಡಿಯೋ ಸ್ಪೇಸ್ಗಂತ ತುಂಬ ಓಡಾಡ್ತಾ ಇದ್ವಿ. ದುಡ್ಡು ಇರಲಿಲ್ಲ, ಏನೂ ಆಗ್ತಿಲ್ಲ, ಮುಂದೇನು ಏನೂ ಆಗಲ್ಲ, ಲೆಟ್ಸ್ ಗೆಟ್ ಅ ರಿಯಲ್ ಜಾಬ್ ಅಂತ
ಶ್ರೀಧರ್ ಪ್ರಭಾ ಬಿಟ್ಟು ಹೋದ್ರು. ಆವಾಗ ನಾನು ಇವನು ಕ್ಲೋಸ್ ಆದ್ವಿ. ನನಗೆ ಅಷ್ಟೊಂದು ಇಂಟೆನ್ಸಿಟಿ ಇರಲಿಲ್ಲ, ಅವನಿಗಿತ್ತು. ತುಂಬ ಕನ್ಸ್ಕೊಂಡಿದ್ದ. ನಾನು ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ, ಅವನಿದ್ದ. ಆ ಟೈಮಲ್ಲಿ ನೀನು ಸಿಕ್ತೆ. ಹಲೋ, ಹೌದಾ? ಖಂಡಿತ ತಿಳಿಸ್ತೀನಪ್ಪ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಬಾಯ್. ಯಾರ್ದು? ಲೋಹಿತ್, ಫೋನ್ ಯಾರ್ದು? ರಾಂಗ್ ನಂಬರ್. ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂದ್ರೆ ರಾಂಗ್ ನಂಬರ್ಗ? ನಾನು ಹಾಗೆ ಸ್ವಲ್ಪ ತಿಕ್ಲ ಅಲ್ವಾ? ನಾವು ಮಾತಾಡಿದ್ನ ಕೇಳಿಸ್ಕೊಂಡ್ಯಾ? ಇಲ್ವಲ್ಲ. ಹೋ, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ರಾ? ಐ ಆಮ್ ಫ್ಲಾಟರ್ಡ್. ಲೋಹಿತ್, ಆಟ ಆಡಿದ್ ಸಾಕು. ಏನ್ ಬೇಕು ನಿನ್ಗೆ? ನೀನು ನಾನ್- ಬೇಕು. ನಾನ್ ಸಿಗಲ್ಲ. ಅದ್ 20 ವರ್ಷದ ಹಿಂದೆನೆ ಹೇಳಿದ್ದು. ನನ್ನ ಫೋನ್ ತೆಗಿಯಲ್ಲ, ನನ್ನ ಮೆಸೇಜಸ್ ರಿಪ್ಲೈ ಮಾಡಲ್ಲ, ನನ್ನ ಮುಖ ಸಹಿತ ನೋಡಲ್ಲ. ನೀನು ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡಬೇಕು ಅಂತಿದ್ದಾಗ ಎಲ್ಲ ಕೈ ಕೊಟ್ಟು ಹೊರಟೋದ್ರು. ನಾನು ಎಲ್ಲಿಗೂ ಹೋಗ್ಲಿಲ್ಲ. ಮೇಡ್ ಫಾರ್ ನೋ ಅದರ್. ಜ್ಞಾಪಕಕ್ಕಿದೆಯಾ? ಜ್ಞಾಪಕ ಮಾಡಿಸ್ತೀನಿ ನೋಡು. ವಿ ಆರ್ ಮೇಡ್ ಫಾರ್ ನೋ ಅದರ್. ಹಾಗಿದ್ಮೇಲೆ ಈ ರಾಂಗ್ ನಂಬರ್ ಯಾಕೆ? ಯಾಕೆ? ಈ ಕಾರಣ ತಿಳ್ಕೊಳಕ್ಕೆ 20 ವರ್ಷಗಳಿಂದ ಕಾಯ್ತಾ ಇದ್ದೆ. ನನ್ ಮಗಳ ಜೊತೆ ಆಟ ಆಡ್ತಿರೋದು ಕಾರಣ ತಿಳ್ಕೊಳಕ? ನಾನೇನ್ ಮಾಡ್ಲಿ? 20 ವರ್ಷಗಳಿಂದ ಕರೆ ಮಾಡ್ತಾನೆ ಇದ್ದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ದೂರ ಎಲ್ಲೋ ಇದ್ರು. ನೀನ್ ನನ್ನನ್ನ ಬಿಟ್ಟು ಹೋದ್ಮೇಲೆ ನಿನ್ನತನ ನಾ ಎಲ್ಲ ಕಡೆ ಹುಡುಕ್ತಾ ಇದ್ದೆ, ಯಾರೆಲ್ಲಾದ್ರೂ ಸಿಗ್ತೀಯೇನೋ ಅಂತ. ಬಟ್ ಯು ಆರ್ ಅ ಸಿಂಗಲ್ ಪೀಸ್ ಆಫ್ ಆರ್ಟ್. ಎಲ್ಲಿ ಸಿಗ್ತೀಯಾ? ಆದ್ರೆ ವರ್ಷಗಳ ನಂತರ ನನ್ನ ಸ್ಟುಡಿಯೋ ಮುಂದೆ ಒಂದು ಹುಡುಗಿ 15 ನಿಮಿಷ ಲೇಟಾಗಿ ಬಂದು ಐ ಆಮ್ ಲೇಟ್ ಬಟ್ ಐ ಆಮ್ ನಾಟ್ ಸಾರಿ ಅಂತು. ನಿನ್ ಹಾಗೆ ನಿನ್ನತನ ನಿನ್ನ ಮಗಳು ನಿನ್ನಂತ ಕೆಟ್ಟ ಮನುಷ್ಯ. ಸೆಟಪ್ ಪೇ ಆಫ್, ಸೆಟಪ್ ಪೇ ಆಫ್. ಅಂದ್ರೆ ಏನಿಲ್ಲ ಬಿಡು. ನನ್ನನ್ನ ಯಾಕೆ ಬಿಟ್ಟೆ? ಯು ಆರ್ ಅನ್ಪ್ರೆಡಿಕ್ಟೇಬಲ್. ಯು ಸ್ಟಿಲ್ ಆರ್. ಅದ್ ನನಗೆ ಸಾಕಾಗಿತ್ತು, ಸುಸ್ತಾಗಿತ್ತು. ಅದಕ್ಕೆ ಈಗ್ಲೂ ನಿನ್ನ ಮನಸ್ಸಿನ ಕತ್ತಲ ಮೂಲೆಯಲ್ಲಿ ನಾನು ಇಲ್ಲ. ನನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡು. ನೋಡ್ತಾ ಇದ್ದೀನಿ. ಈಗ ಹೇಳು. ಇಲ್ಲ, ಹೊರಡು. ಊಟ ಇದೆಲ್ಲ ಸಾರಿ ಕಣ, ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಇಮ್ಯಾಜಿನ್ ಮಾಡ್ಕೋ ಅಗಸ್ತ್ಯ, 35 ವರ್ಷ ಆಗಿರತ್ತೆ ನಂಗೆ. ಪಾರ್ಟಿಯಲ್ಲೋ ಟ್ರಿಪ್ಪಲ್ಲೋ ಫ್ರೆಂಡ್ಸ್ ಎಲ್ಲ ವೈನ್ ಕುಡಿತಾ ಇರ್ತೀವಿ. ಆಗ ಯಾರೋ ಕೇಳ್ತಾರೆ, ನಿನ್ ಫಸ್ಟ್ ರಿಲೇಶನ್ಶಿಪ್ ಬಗ್ಗೆ ಹೇಳು, ನಿನ್ ಮೋಸ್ಟ್ ಎಂಬ್ಯಾರಸಿಂಗ್ ಮೂಮೆಂಟ್ ಯಾವುದು, ನಿಮ್ಮ ಅಪ್ಪ ಅಮ್ಮ ಹೆಂಗ್ ರಿಯಾಕ್ಟ್ ಮಾಡಿದ್ರು ನಿನ್ ಬಾಯ್ ಫ್ರೆಂಡ್ ಬಗ್ಗೆ ಕೇಳಿ ಅಂತ. ಏನೋ ಹೇಳಿ ಅವ್ರಿಗೆ ನಾನು. ಇದು ನನ್ನ ಫಸ್ಟ್ ರಿಲೇಶನ್ಶಿಪ್, ನಮ್ಮಮ್ಮನ ಹಳೆ ಬಾಯ್ ಫ್ರೆಂಡ್. ಇದು ನನ್ನ ಮೋಸ್ಟ್ ಎಂಬ್ಯಾರಸಿಂಗ್ ಮೂಮೆಂಟ್. ನಮ್ಮ ಅಮ್ಮನೇ ಕಾರಣ ಅದಕ್ಕೆ. ಇನ್ ಪೇರೆಂಟ್ಸ್ ರಿಯಾಕ್ಟ್ ಮಾಡಿ ಪೇರೆಂಟ್ಸ್ ಜೊತೆನೆ ಟ್ರಯಾಂಗಲ್ ಅಲ್ಲಿ ಇದೀನಿ ನಾನು. ಐ ಜಸ್ಟ್ ಹೇಟ್ ಹರ್. ಎತ್ತು ಬಿಟ್ಟ ಅಂದ್ರೆ ವಾಚ್ ಯುವರ್ ವರ್ಡ್ಸ್ ಯಂಗ್ ಲೇಡೀಸ್. ನೋಡು, ಇದೊಂದು ಅಬ್ನಾರ್ಮಲ್ ಸಿಚುಯೇಷನ್, ನಿಮ್ಗೆ ಅರ್ಥ ಆಗತ್ತೆ. ನಿಮ್ಮ ಅಮ್ಮನ ಬಗ್ಗೆ ನನಗೂ ತುಂಬಾ ಕೋಪ ಇದೆ. ಈ ವಿಷಯ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಾ ಇದೆ. ಸರಿ ಮಾಡ್ಕೊಳ್ಳೋಣ, ಸರಿ ಮಾಡ್ಕೊಳ್ಳೋಕೆ ತುಂಬಾ ಇದೆ. ಆದ್ರೆ ನಿನ್ ಬಾಯಲ್ಲಿ ಹೇಟ್ ಗೀಟ್ ಅಂತ ಬರ್ಕೊಡುದು, ಗೊತ್ತಾಯ್ತಾ? ಆಗ್ತಿಲ್ಲ ಅಗಸ್ತ್ಯ. ಐ ಜಸ್ಟ್ ಕಾಂಟ್ ಹ್ಯಾಂಡಲ್ ದಿಸ್. ನಾನು
ಮನೆ ಬಿಟ್ಟು ಹೋಗ್ತೀನಿ. ಓ, ಆಮೇಲೆ ಎಲ್ಲಿ ಇರ್ತೀಯ? ಗೊತ್ತಿಲ್ಲ. ಅವಳು ಇವತ್ತು ನನ್ನ ಅಕೌಂಟಿಗೆ 10 ಲಕ್ಷ ಹಾಕಿದಾಳಂತೆ. ಸೊ ಹೋಟ್ಲಲ್ಲೋ ಎಲ್ಲ ಇರ್ತೀನಿ ಬಿಡು. ನೀನ್ ನೆನ್ಪಾದ್ರೆ ಬರ್ತೀನಿ, ಅಥವಾ ನೀನೇ ಬಾ. 10 ಲಕ್ಷ ಹಾಕಿದ್ಲ ನಿನ್ನ ಅಕೌಂಟ್ಗೆ ಇವತ್ತು? ಯಾಕೆ? ಶೋ ಐ ಡೋಂಟ್ ನೋ ಯಾ, ಮೈಂಡ್ ಫಿನಿಶ್ ಆಗೋಗಿದೆ. ನಾನು ಹೊರಟೆ. ಕಲ್ಯಾಣಿ ನಿಂತ್ಕೋ. ಕಲ್ಯಾಣಿ, ಎಲ್ಲಿಗೆ ಹೊರಟೆ? ಗೊತ್ತಿಲ್ಲ, ಇಲ್ಲಂತೂ ಇರಲ್ಲ ಇದು. ಥೂ. ಪುಟ್ಟ ತಾಳು, ಕಾಂಪ್ಲಿಕೇಶನ್ಸ್ ಆಗಿವೆ, ಆದ್ರೆ ಸರಿ ಮಾಡದೇ ಇರುವಂಥದ್ದು ಏನೂ ಆಗಿಲ್ಲ. ನೋಡು, ಇನ್ನೇನು ಲೋಹಿತ್ ಹೊರಡ್ತಾ ಇದ್ದಾನೀಗ. ಕೂತ್ಕೊಂಡು ಮಾತಾಡೋಣ, ಸರಿ ಮಾಡೋಣ. ಹೋ, ನಾನು ಹೊರಡ್ತಾ ಇದ್ದೀನಾ? ಗೆಟ್ ಔಟ್. ಯಾಕೋ ಬಂದೆ ಇಲ್ಲಿಗೆ? ಎಲ್ಲ ಸರಿಗಿತ್ತು. ನಿನ್ನ ಹೆಂಡ್ತಿನ ಕೇಳು, ಹೇಳ್ತಾಳೆ. ಅವಳನ್ನೇನು ಕೇಳೋದು? ಅವಳು ನೀನು ಇಲ್ಲಿ ಕರೆದಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ಮಗಳನ್ನ ಯೂಸ್ ಮಾಡ್ಕೊಂಡು ಇಲ್ಲಿಗೆ ಬಂದು ಏನು ನಿನ್ನ ಉದ್ದೇಶ? ಛಿ, ಅದೇನಾದರೂ ಇರಲಿ, ದೊಡ್ಡ ಐಕ್ಯ. ಹೋಗ್ತಾ ಇರೋ ಅಷ್ಟೇ. ಹೋಗ್ತಾ ಇರ್ಬೇಕಾ? ಸರಿ, ಹೋಗ್ತೀನಿ. ಆದ್ರೆ ಹೋಗಕ್ ಮುಂಚೆ ಒಂದು ಸಣ್ಣ ಕತೆ ಹೇಳ್ಬಿಟ್ಟು ಹೋಗ್ತೀನಿ, ಬೇಗ ಮುಗಿಸ್ಬಿಡ್ತೀನಿ. ಲಾಸ್ಟ್ ವೀಕು ಒಂದು ಇವೆಂಟ್ ಅಲ್ಲಿ ನಂದೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ ಆದ್ಮೇಲೆ ಅಲ್ಲೊಂದು ಪಾರ್ಟಿ ಇತ್ತು. ಅದೆಲ್ಲ ನಂಗೆ ಸಖತ್ ಬೋರಪ್ಪ. ಐ ರಿಯಲಿ ಡೋಂಟ್ ಕೇರ್ ಫಾರ್ ದಮ್. ಅದೇ ನಿಮಗೆ ನನ್ನ ಉದ್ದೇಶದ ಮೇಲೆ ಇರೋ ಸೆಂಟಿಮೆಂಟ್ಸೇ ನನಗೂ ಈ ಸ್ಮಾಲ್ ಟಾಕ್, ಪಾರ್ಟಿ, ಕೃತಕತೆ ಅವುಗಳ ಬಗ್ಗೆ. ಅದಕ್ಕೆ ಒಬ್ಬನೇ ಕೂತ್ಕೊಂಡು ಒಬಿಚುರಿ ಬರಿತಾ ಇದ್ದೆ. ಆಗ ಒಬ್ಳು ಬಂದ್ಲು. ಅವಳ ಹೆಸರು ಅದೇನೋ ಸದ್ಯಕ್ಕೆ ಜ್ಞಾಪಕನೇ ಬರ್ತಾ ಇಲ್ಲ. ಕತೆ ಮುಗಿಯೋಷ್ಟು ಲ್ಯಾಪ್ಟಾಪ್ ಬಂದೇ ಬರುತ್ತೆ. ಶಿ ಸ್ಟಾರ್ಟೆಡ್ ಅ ಕಾನ್ವರ್ಸೇಷನ್. ನಮ್ ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿ ಕಂಗ್ರಾಚುಲೇಟ್ ಮಾಡಿದ್ಲು, ಥ್ಯಾಂಕ್ಸ್ ಅಂದೆ. ಆಮೇಲೆ ಡ್ಯಾನ್ಸ್ ನ ನಾಜೂಕತೆಗಳ ಬಗ್ಗೆ ಕೇಳಕ್ಕೆ ಶುರು ಮಾಡಿದ್ಲು. ಆಗ ನನಗೆ ಫುಲ್ ಎನರ್ಜಿ ಬಂತು ನೋಡಿ. ಏಯ್, ನೀನು ಈ ಅಸಂಬದ್ಧವಾದ ಕಥೆ ಕೇಳಕ್ಕೆ ನಿಂಗೇನು ಬೇರೆ ಕೆಲಸ ಇಲ್ಲ ಅನ್ಕೊಂಡ್ಯಾ? ಜಸ್ಟ್ ಲೀವ್. ಹೋಗ್ತೀನಪ್ಪ, ಒಂದ್ ಸ್ವಲ್ಪ ಇಂಡಲ್ಜ್ ಮಾಡ್ಬೇಕಾಗಿ ವಿನಂತಿ. ಇನ್ನೇನು ಮುಗಿಸ್ಬಿಡ್ತೀನಿ. ಶುರು ಮಾಡ್ಲಾ? ಥ್ಯಾಂಕ್ ಯು. ಮಾತಾಡ್ತಾ ಅವಳು ತನ್ನ ಪರ್ಸನಲ್ ಪ್ರಾಬ್ಲಮ್ನೆಲ್ಲ ಹೇಳಕ್ ಶುರು ಮಾಡಿದ್ಲು. ನಮ್ಮಿಬ್ಬರಿಗೂ ಮದ್ವೆ ಆಗಿದೆ. ಮದ್ವೆಯ ಇಳಿಜಾರಿನಲ್ಲಿ ನಾವು ಒಬ್ರನ್ನೊಬ್ಬರನ್ನ ಕ್ರಾಸ್ ಮಾಡ್ತಾ ಇದೀವಿ ಅಂದ್ಲು. ನಾನು ಇದೆಲ್ಲ ಪರಿಚಯ ಇಲ್ದಿರೋ ನನಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳಿದೆ. ಅಪರಿಚಿತರಿಗೆ ಹೇಳೋದು ಸುಲಭ, ಪರಿಚಯದವರಾದ್ರೆ ಮುಜುಗರ ಆಗುತ್ತೆ ಅಂತ ಹೇಳಿದ್ಲು. ಅದಕ್ಕೆ ನಾನು, ನೀವು ಕೌನ್ಸಿಲಿಂಗ್ ಟ್ರೈ ಮಾಡಿದ್ರಾ ಅಂತ ಕೇಳಿದೆ. ಮಾಡಿದ್ವಿ ಅಂದ್ಲು. ಹೆಲ್ಪ್ ಆಯ್ತಾ ಅಂದೆ. ಇನ್ನೂ ಕಾಂಪ್ಲಿಕೇಟ್ ಆಯ್ತು ಅಂದ್ಲು. ನಾನು ಯಾಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಜ್ಞಾಪಕ ಬಂತು ನೋಡಿ. ಅವಳ ಹೆಸರು ಮೀತಾ. ಓ, ಕನ್ಫ್ಯೂಷನ್ನು ಎರಡು ಒಟ್ಟಿಗೆ ಆಗಿರೋ ಹಾಗಿದೆ. ಒಳ್ಳೇದೇ ಆಯ್ತು. ಯಾಕಂದ್ರೆ ಈ ತಂದಿಡೋದು ಅಂದ್ರೆ ನಂಗೆ ಆಗದೇ ಇಲ್ಲಪ್ಪ. ಏನ್ ಕನ್ಫೆಷನ್? ಕಲ್ಯಾಣಿ, ನೀನು ಮನೆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಐ ನೀಡ್ ಟು ಸ್ಕ್ವೇರ್ ಇಟ್ ಆಫ್ ವಿತ್ ಯು. ಅಲ್ಲಿವರೆಗೂ ಸ್ವಲ್ಪ ಒಳಗಿರ್ತೀಯಾ ಪ್ಲೀಸ್? ನಾನು ನಿನ್ ಜೊತೆ ಮಾತಾಡ್ಬೇಕು. ಯಾವಾಗ ಅಂತ ಟೆಕ್ಸ್ಟ್ ಮಾಡು. ಪಕ್ಕದ ರೂಮ್ಗ. ಡನ್. 21st ಸೆಂಚುರಿ. ಪಕ್ಕದ ರೂಮ್ಗೆ ಟೆಕ್ಸ್ಟ್. ಎಲ್ಲಿದ್ದೆ? ಮೀತಾ ಜೊತೆ ಇದ್ದೆ. ಮೀತಾ ಇನ್ನು ಏನೇನೋ ಹೇಳಿದ್ಲು. ಆದ್ರೆ ಔಟ್ ಆಫ್ ಡೀಸೆನ್ಸಿ ಅದನ್ನೆಲ್ಲ ನಾನು ಹೇಳೋದಿಲ್ಲ. ಆದ್ರೆ ಕಥೆ ಮುಗಿಸ್ತೀನಿ. ಈಗ ಪ್ರಾಬ್ಲಮ್, ಕಾಂಪ್ಲಿಕೇಶನ್ಸ್ ಎಲ್ಲ ಸಾಲ್ವ್ ಆಗಿದೆ ಅಂತ. ಆ ಕೌನ್ಸಿಲರ್ನ ಮೀತಾನೆ ಬಿಟ್ಬಿಟ್ಲಂತೆ. ಅವಳು ಬಿಡಬೇಡ ಅಂತ ಬೇಡ್ಕೊಂಡಂತೆ. ಆದ್ರೆ ಅವಳು ಸ್ಟ್ರಾಂಗ್ ವುಮೆನ್, ವೆರಿ ಸ್ಟ್ರಾಂಗ್ ವುಮೆನ್. ಈಗ ಹೊರಡ್ತೀನಿ. ಅಫೇರ್ನ ಏನ್ ಮಾಡಿದ್ದು ನಾನು ಅಂದೆ? ನಿಜನಾ? ಮೀತಾನ ಏನ್ ಮಾಡಿದ್ದು? ಸಾರಿ, ನನ್ ಬ್ಯಾಗ್ ಬರ್ತೆ. ಈ ಕಥೆನ ಯಾಕೆ ಹೇಳಿದೆ ಅಂದ್ರೆ, ಬಿಟ್ಟು ಹೋಗೋಕೆ ಧೈರ್ಯ ಬೇಕು. ವಿಚಿತ್ರ ಏನಂದ್ರೆ, ಎಷ್ಟೋ ಸರ್ತಿ ಧೈರ್ಯದ ಮೂಲ ಏನ್ ಗೊತ್ತಾ? ಭಯ. ನಾವು ಯಾವ್ದನ್ನ ಬಿಟ್ಟು ಹೋಗ್ತಾ ಇದೀವೋ ಅದನ್ನ ಮಿಸ್ ಮಾಡ್ಕೊಂಡ್ಬಿಡೋ ಭಯ ಅಲ್ವಾ? ಹೇ ಮುಕ್ತಿ, ಸಾರಿ ಮರ್ತಿದ್ದೆ. ಆಗ್ಲೇ ನಿಂಗೊಂದು ಫೋನ್ ಬಂದಿತ್ತು ಯಾವುದೋ ಆಶ್ರಮದಿಂದ. ರಾತ್ರಿ 12 ಅಲ್ಲಿಗೆ ಹೋದ್ರೆ ಏರ್ಪೋರ್ಟಿಗೆ ಪಿಕಪ್ ಅಂತೆ. ದೀಕ್ಷೆ ತಗೊಳ್ಳೋ ವಿಧಿ ವಿಧಾನನೆಲ್ಲ
ಇಮೇಲ್ ಮಾಡಿದಾರಂತೆ. ಹೊಗಳ್ತಾ ಇದ್ರಪ್ಪ. ಮನೆ ಬಿಟ್ಟು ಹೋಗ್ತಾ ಇದೀಯಾ? ಮನೆ ಬಿಟ್ಟು ಹೋಗ್ತಾ ಇದೀಯಾ? ನಿನ್ನಂತ ಕಪಟಿ ನಾನು ನೋಡೇ ಇರ್ಲಿಲ್ಲ. ಲೋಹಿತ್ ಆಯ್ತು, ನಾನಾಯ್ತು, ಈ ನೆಕ್ಸ್ಟ್ ಗುರುಜಿನ. ಅದಿರ್ಲಿ, ಡಿಡ್ ಯು ಸ್ಲೀಪ್ ವಿತ್ ಲೋಹಿತ್? ಡಸ್ ಇಟ್ ಮ್ಯಾಟರ್ ನಾ? ಇಟ್ ಡಸ್. ಹೇಳು, ನೀನು ಅವನ ಜೊತೆ ಇರ್ಬೋದು. ಇರ್ಬೋದು ಅಂದ್ರೆ ಏನು? ಅದೆಲ್ಲ ಮುಖ್ಯ ಈಗ. ಇನ್ಯಾವ್ದು ಮುಖ್ಯ? ನಂಗೆ ಅದೇ ಮುಖ್ಯ. ಐ ವಾಂಟ್ ಟು ನೋ. ಹೆಂಗಸರಿಗೆ ಎಮೋಷನಲ್ ವಂಚನೆ ತಡ್ಕೊಳಕ್ಕಾಗಲ್ಲ, ಗಂಡಸರಿಗೆ ದೈಹಿಕ ವಂಚನೆ ಸಹಿಸ್ಕೊಳಕ್ಕಾಗಲ್ಲ. ಇವೆರಡು ಅರ್ಥ ಆಗಿರೋದ್ರಿಂದ್ರೆ ಎಸ್, 20 ವರ್ಷದ ಹಿಂದೆ. ಸೊ ಅದು ವಂಚನೆ ಅಲ್ಲ. ನೀನ್ ಮಾಡಿದ್ದು ವಂಚನೆನೆ. ನಿನ್ ವಂಚನೆ ವಾಸ್ ಜಸ್ಟ್ ಅಹೆಡ್ ಆಫ್ ಇಟ್ಸ್ ಟೈಮ್. ಹೇಗಿತ್ತು? ವಾಸ್ ಇಟ್ ಗುಡ್? ಐ ಡೋಂಟ್ ನೋ, ಇಟ್ ವಾಸ್ ಡಿಫರೆಂಟ್. ನೋ ಅಂತ ಸುಳ್ಳು ಹೇಳಕ್ ಆಗ್ತಿರ್ಲಿಲ್ವಾ? ಸತ್ಯ ಯಾಕೆ ಹೇಳ್ಬೇಕಿತ್ತು? ಇಟ್ ವಾಸ್ ಡಿಫ್ರೆಂಟ್ ಅಂತ. ಸತ್ಯದಲ್ಲಿರೋ ಗನಂದಾನಿತನ ಅದ್ರಲ್ಲಿ. ಓ, ಸುಳ್ಳು ಹೇಳ್ಬೇಕಿತ್ತಾ? ನಾನೇ ಮೀತಾನ್ ಬಿಟ್ಟಿದ್ದು, ನಾನು ನೀನು ರೀಪರಿಚಯ ಮಾಡ್ಕೊಂಡು ಸತ್ತೋಗಿರೋ ಸಂಬಂಧನ ಬೆಳೆಸೋಣ ಅಂತ. ಹೌ ಇಸ್ ದಟ್ ವರ್ಕಿಂಗ್ ಫಾರ್ ಯು ನೌ? ಮನೆ ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳಕ್ ಧೈರ್ಯ ಇಲ್ದಿರೋ ವಂಚಕಿ ಹತ್ರ ಈ ಸುಳ್ಳು ಸತ್ಯದ ನೀತಿ ಪಾಠ ಕಲಿಯ ಕರ್ಮ ನಂದು. ನೀವಿಬ್ರು ಜಗಳ ಆಡ್ತಾ ಇದ್ದಾಗ ತಮಾಷೆ ಮಾಡ್ತಿದ್ದೀರಾ, ಒಬ್ರು ಕಾಲಿನೊಬ್ರು ಎಳಿತಿದ್ದೀರಾ ಅನ್ಕೋತಿದ್ದೆ. ಒಬ್ರನ್ನೊಬ್ರು ಬಿಟ್ಟಿರೋಕೆ ಆಗಲ್ಲ ಅನ್ಕೋತಿದ್ದೆ. ಈಗ ಗೊತ್ತಾಗ್ತಾ ಇದೆ, ನೀವಿಬ್ರು ಆಕ್ಚುಲಿ ಜಗಳ ಆಡ್ತಾ ಇದ್ರಿ. ಒಬ್ರನ್ನೊಬ್ರು ಸಹಿಸ್ಕೊಳಕ್ಕೆ ಆಗಲ್ಲ. ಅಮ್ಮ, ಆ ಫ್ರೆಂಡ್ಸ್ ಹುಡ್ಗಂತರ ಅನಾಥೆ ಅಲ್ಲ ನಾನು. ನನ್ಗೂ ಅವನ್ಗೂ ದೂರಕ್ಕೂ ಸಂಬಂಧ ಇಲ್ಲ. ಆದ್ರೂ ನಂದು ಒಂದು ದುಃಖ ಒಂದೇ ಅಲ್ವಾ? ಅಗಸ್ತ್ಯ, ನಿಂಗೆ ನಿನ್ ಪೇಷಂಟ್ ಜೊತೆ ಅಫೇರ್, ಮುಕ್ತಿ ನೀನು ನನ್ current sex, and you both really don't like each other. ನಮ್ದು ಎಂತ ಡಿಸ್ಫಂಕ್ಷನಲ್ ಸಂಸಾರ. ನಾನು ಹೋಗ್ಬೇಕು. ವಾಪಸ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಮೊದಲು ನೀವಿಬ್ರು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಕಲ್ಯಾಣಿ, ನಿಂತ್ಕೋ. ಸಾರಿ, ನನ್ನ ಬ್ಯಾಗ್ ಮತ್ತೆ ಕಲ್ಯಾಣಿ ಇಲ್ಲಿದಾರ? ಸದ್ಯಕ್ಕಿಲ್ಲ, ಆದ್ರೆ ಇಲ್ಲಿಗೆ ಬರ್ತಾಳೆ. ನಿನ್ ಹತ್ರಕ್ಕಿಂತ ಬರಲ್ಲ ಅವಳು. ಹಂಗಿದ್ಮೇಲೆ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಅವಳು ಇಲ್ಲಿಗೆ ಬರ್ತಾಳ ಅಂತ ನೀನ್ ಯಾಕೆ ಹೇಳ್ತಾ ಇದ್ಯಾ? ಓ, ನನ್ ಮೇಲೆ ಕೋಪನಾ? ಅದೆಲ್ಲ ಬರಲ್ಲ, ವಯಸ್ಸಾಗಿದೆ. ಓಹೋ, ಅದಕ್ಕೆ ತಮ್ಗೆ ದೀಕ್ಷಾ ಸ್ಯಾಂಕ್ಷನ್ ಆಗಿರೋದು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಸಹಿತ ಇಂದ್ರಿಯಾದಿ ನಿಗ್ರಹ ಸಾಧಿಸಿ ವಿರಕ್ತತೆಯೊಳಗೆ ಅನುರಕ್ತಳಾಗಿರುವ ಸ್ವಾಮಿನಿ ಮುಕ್ತಿ ಪ್ರಕಾಶಾನಂದರೇ, ಐ ಸ್ಟಿಲ್ ಲವ್ ಯು. ಐ ಡೋಂಟ್ ಲವ್ ಯು ಎಟ್ ಆಲ್. ಯಾಕೆ? ಏನ್ ಪಡ್ಕೋತೀನಿ ಅನ್ಕೊಂಡಿದ್ಯಾ? ನನ್ ಮನೆ ಒಡೆದು. ನಾನು ನಿನ್ನ ಮನೆ ಹೊಡೆದ? ನಿನ್ನ ಮನೆ ಯಾವಾಗ ಹೊಡೆದು ಚೂರ್ ಚೂರಾಗಿ ಆ ಚೂರ್ಗಳೆಲ್ಲ ಡ್ರಿಫ್ಟ್ ಆಗಿ ದಿಕ್ ತಪ್ಪಿ ಎಲ್ಲೆಲ್ಲ ಹೋಗಿ ಸ್ವರೂಪನೇ ಕಳ್ಕೊಂಡ್ಬಿಟ್ಟಿದೆ. ಎಲ್ಲಿದೆ ಮನೆ?
ಇದೆಲ್ಲ ನಾ ಬರೋಕ್ಕಿಂತ ಮುಂಚೆ ಆಗಿದ್ದಮ್ಮ, ನಾನೇನು ಮಾಡಲಿಲ್ಲ. ಯಾಕೆ ಪ್ಯಾಟ್ರನೈಸಿಂಗ್ ಕಿರುಣಿಗೆ? ನನ್ನ ಮನೆ ಒಡೆದಿದೆ ಅಂತ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಬಟ್ ಅದು ನನಗೆ ಗೊತ್ತಿತ್ತು, ಇಷ್ಟು ಕಷ್ಟ ಪಡಬೇಕಾಗಿರಲಿಲ್ಲ. ಪಟ್ಟೆ. ಯಾಕೆ? ನಿನ್ನ ನೋಡೋದಕ್ಕೆ ಈ 20 ವರ್ಷಗಳಲ್ಲಿ 20 ನಿಮಿಷನಾದರೂ ಅಟ್ಲೀಸ್ಟ್ ಮಸಕಾಗಾದರೂ ನಿನ್ನೊಳಗೆ ಕಾಣಿಸ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ, ಸುಮ್ಮನೆ ನಿನ್ನ ಮುಟ್ಟೋದಕ್ಕೆ. ಆಯ್ತಲ್ಲ, ಕಲ್ಯಾಣಿನ ಬಿಟ್ಬಿಡು. ಅದು ನನ್ನ ಕೈನಲ್ಲಿ ನಾನು ಇರ್ತೀನಿ ನಿನ್ ಜೊತೆ, ಎಷ್ಟು ದಿನ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಕೋ. ಆದ್ರೆ ಕಲ್ಯಾಣಿನ ಬಿಟ್ಬಿಡು, ಅವಳನ್ನ ಯೂಸ್ ಮಾಡ್ಕೋಬೇಡ. ಇದು ನನ್ನ ಬೇಡಿಕೆ ಆದ್ರೂ ಅನ್ಕೋ, ಬೆದರಿಕೆ ಆದ್ರೂ ಅನ್ಕೋ. ಮುಕ್ತಿ, ಒನ್ ಡಾನ್ಸ್ ಪ್ಲೀಸ್. ನನ್ನ ಮಗಳಿಂದ ದೂರ ಇರು. ಕಲ್ಯಾಣಿ ಇದಾವ? ನಂದು ಮುಕ್ತಿದು ಸಂಬಂಧ ಹಾಳಾಗಿರ್ಬೋದು, ಆದ್ರೆ ಅವಳ ಜೊತೆ 20 ವರ್ಷ ಇದ್ದೀನಿ. ಚೆನ್ನಾಗೂ ಇತ್ತು, ಚೆನ್ನಾಗಿಲ್ದೇನೂ ಇತ್ತು. ನಮ್ಮ ಸಂಬಂಧದಲ್ಲಿ ಒಂದು ಮಂಥನ ನಡೀತಾ ಇದೆ. ಅಮೃತ ಬರುತ್ತೋ, ಹಾಲ ಬರುತ್ತೋ, ಐ ಡೋಂಟ್ ನೋ. ಆದ್ರೆ ನೀನು ಈ 20 ವರ್ಷದಿಂದ ಮಾತ್ಸರ್ಯ ಆಸಿಡ್ ನ ಮನ್ಸಲ್ಲೆಲ್ಲ ಹರಿಯಾಗಿ ಬಿಟ್ಟು ಆ ಸಿನಿಮಾ ಶುರುವಾಗೋಕ್ಕಿಂತ ಮುಂಚೆ ತೋರಿಸ್ತಾರಲ್ಲ ಮುಖೇಶ್ ಯಾರು, ಆ ಮುಖೇಶ್ ಆಗಿದ್ಯಾ ನೀನು. ಇಲ್ಲಿ ನನ್ನ ಮಗಳಿಂದ ದೂರ ಇರು, ಇಲ್ಲ ಅಂದ್ರೆ ನಿನ್ನ ಒಬ್ಬಿಚುರಿ ನಾನ್ ಬರೀತೀನಿ. I'll come after you and I may have nothing left to lose. I will come after you. ಡಾಕ್ಟರ್ ಅಗಸ್ತ್ಯ. ಹೌದು, ಡಾಕ್ಟರ್ ಅಂತಾನೆ ಕರೆಯೋದು ನಿಮ್ಮನ್ನ. ಒಂದ್ ಕಾಲಿಗೆ ಹೀಲ್, ಇನ್ನೊಂದ್ ಕಾಲಿಗೆ ಶೂ. ಹೌ ಬ್ರಿಲಿಯಂಟ್. ಅವತ್ತು ನಿಮ್ಮ ಮನೆಯಿಂದ ಇಬ್ರು ಸೀದಾ ಲಾಂಗ್ ಡ್ರೈವ್ ಹೋದ್ವಿ. ನಮ್ಮಿಬ್ರು ಇನ್ಸೆಕ್ಯೂರಿಟಿಗಳ ಬಗ್ಗೆ ಹೇಳ್ಕೊಂಡ್ವಿ, ಒಟ್ಟಿಗೆ ಹೇಗೆ ಬೆಳೆಯೋದು ಅಂತಲೂ ಮಾತಾಡ್ಕೊಂಡ್ವಿ. ಮತ್ತೆ ಈ ಹೀಲು ಶೂ ಹಾಕೊಂಡು ತುಂಬಾ ಹೊತ್ತು ಮಾತಾಡಿದ್ವಿ. ಥ್ಯಾಂಕ್ ಯು ಡಾಕ್ಟರ್, ವಿ ಫೀಲ್ ಮಚ್ ಕ್ಲೋಸರ್ ನಾವು. ಸಾರಿ, ಡಿಸ್ಟರ್ಬ್ ಮಾಡಿದ್ವಾ? ಅದು ನಿಮ್ಮ ಮನೆಗೆ ಹೋಗಿದ್ವಿ, ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಪರ್ಸನಲ್ ಆಗಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಥ್ಯಾಂಕ್ ಯು. Thank you very much, Agastya, for saving our relationship. Thank you. Welcome.
to send or not to send? That is the question. ಮ್ಯಾನಿಕ್ಯೂರ್ ಅಂತ ಕೇಳಿದ್ಯಾ? ಐ ಆಮ್ ಸಾರಿ, ಬೇಜಾರಾಯ್ತಾ? ನಿಂಗೆ ನಿಮ್ಮ ಅಪ್ಪ ಅಮ್ಮನ ಮೇಲೆ ಕೋಪ ಜಾಸ್ತಿನಾ ಅಥವಾ ನನ್ನ ಮೇಲಾ? ನನ್ ಮೇಲೆ. ಇಂಥ ಅಪ್ಪ ಅಮ್ಮ ಇಂಥ ಬಾಯ್ ಫ್ರೆಂಡ್ ಮಧ್ಯೆ ಸಿಕ್ಕಾಕೊಂಡಿದ್ದೀನಲ್ಲ ಅಂತ. ನಾನೇನ್ ತಪ್ಪು ಮಾಡಿದ್ದೆ? ನಂಗೆ ಇಷ್ಟು ದುಃಖ ಯಾವತ್ತೂ ಆಗಿರ್ಲಿಲ್ಲ. ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್. ನಾವು ತಪ್ಪು ಮಾಡಿದಾಗಷ್ಟೇ ನಮಗೆ ದುಃಖ ಬೇಜಾರು ಆಗ್ಬೇಕಂತೇನಿಲ್ಲ. ಯುನೋ, ಬ್ಯಾಡ್ ಥಿಂಗ್ಸ್ ಹ್ಯಾಪನ್ ಟು ಗುಡ್ ಪೀಪಲ್. ಗುಡ್. ಆದ್ರೆ ನೀನ್ ಕೆಟ್ಟ ಮನುಷ್ಯ. ದೇವ್ರೇ, ಇನ್ನೊಂದು ಪೈ ಆಫ್ ಬೇಡಪ್ಪ. ಹೌದು, ನಾನು ಕೆಟ್ಟ ಮನುಷ್ಯನೇ. ಆದ್ರೆ ನಿನ್ನ ಅಪ್ಪ ಅಮ್ಮ ಅವರು ಅಷ್ಟೇ. ಡೋಂಟ್ ಯು ಡೇರ್. ಕಲ್ಯಾಣಿ, ನೀನು ಇನ್ನು ಚಿಕ್ಕ ಹುಡುಗಿ. ಬಾಯ್, ಕುತ್ಕೋ. ನೀನು ಅವ್ರ ರೀತಿ ಬೆಳೆದು ಅವ್ರ ಕನ್ಸ್ಟೆಂಟ್ಸ್ನಲ್ಲೇ ಬದುಕಿದ್ದಿದ್ರೆ ಬಹುಶಃ ನೀನು ಕೂಡ ಹಾಗೆ ಮಾಡಿರ್ತಿದ್ದೆ. ಅವ್ರು ಪರ್ಫೆಕ್ಟ್ ಅಲ್ಲ, ಎಸ್ಪೆಷಲಿ ನಿಮ್ಮಪ್ಪ. ಯಾರೂ ಅಲ್ಲ, ಇನ್ಕ್ಲೂಡಿಂಗ್ ಮೀ. ನಾನು ಕೂಡ ಪರ್ಫೆಕ್ಟ್ ಅಲ್ಲ. ಆದರೆ ಒಬ್ಬರನ್ನ ಪ್ರೀತಿಸೋದಕ್ಕೆ ಅವ್ರು ಮಾಡಿದ್ದೆಲ್ಲ ಅರ್ಥ ಆಗಬೇಕು, ಇಷ್ಟನೂ ಆಗ್ಬೇಕಂತೇನಿಲ್ಲ ಅಲ್ವಾ? ನೋಡು, ದೇ ನೀಡ್ ಯು ರೈಟ್ ನೌ ವೆರಿ ಬ್ಯಾಡ್ಲಿ. ಯಪ್ಪ, ನಾನು ಈ ಥರ ಅಗಣಿ ಅಂಕಲ್ ಥರ ಎಲ್ಲ ಮಾತಾಡಲ್ಲಪ್ಪ. ಬೈ ಎನಿ ಚಾನ್ಸ್ ಇವತ್ತು ಬ್ಲೂನಾ? ನೀನು ನನ್ನನ್ನು ಯೂಸ್ ಮಾಡ್ಕೊಂಡೆ ಅಂತ ನಂಗೆ ಗೊತ್ತು. ಅದೇನು ಪ್ರಾಬಬ್ಲಿ ನಾನು ಯಾವತ್ತೂ ಕ್ಷಮಿಸಲ್ಲ. ಆದರೆ ನೀನು ಕೆಟ್ಟ ಮನುಷ್ಯ ಅಲ್ಲ ಅಂತನೂ ಗೊತ್ತಾಯ್ತು. ಸೊ ಗೆಟ್ ಲಾಸ್ಟ್ ಆ್ಯಂಡ್ ಥ್ಯಾಂಕ್ಸ್. ಇಲ್ಲ, ನಾನು ಕೆಟ್ಟ ಮನುಷ್ಯನೇ. ಆದರೆ ಅಪರೂಪಕ್ಕೆ ಈ ಕಾಂಟೆಕ್ಸ್ನಲ್ಲಿ ಏನು ಕೆಟ್ಟದ್ದು ಮಾಡಿಲ್ಲ. ಯುನೋ, ಗುಡ್ ಥಿಂಗ್ಸ್ ಹ್ಯಾಪನ್ ಟು ಬ್ಯಾಡ್ ಪೀಪಲ್. km@km.com. ಇಂಥ ಕೆಟ್ಟ ಮನುಷ್ಯಳು ಸತ್ತಳು ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತಿಲ್ಲ. ಅವಳ ಗೋರಿ ಮೇಲೆ ಕುಣಿಬೇಕು ಅಂತ ಕೂಡ ಅನ್ನಿಸ್ತಿಲ್ಲ. ಆ ರೀತಿಯ ಯೋಚನೆಗಳು ಎಲ್ಲರಿಗೂ ಬಂದಿದೆ ಗೊತ್ತು. ಆದರೆ ಹಾಗೆ ಮಾಡುವುದು ಸಂಸ್ಕೃತ ಆಚಾರ ಅಲ್ಲ. ಇವಳೊಬ್ಬಳು ಪೀಡಿತ ಆತ್ಮ. ಇವಳಿಂದ ಎಷ್ಟೋ ಜನ ಪೀಡಿಸಲ್ಪಟ್ಟರು. ಆದರೆ ಇವಳನ್ನು ದ್ವೇಷಿಸೋದು ತಪ್ಪು. ಅದು ಕೂಡ ಮಣ್ಣಾಗಿ ಹೋಗುವುದು ಇವಳ ಹಾಗೆಯೇ. ಮುಕ್ತಿ, ನಿನಗೆ ಹೇಗೆ km@km.com ಇಂದ ಬಂದಿರೋದು ಇಮೇಲು? ಆ ಲೋಹಿತ್ ಬರ್ಕೊಂಡಿರೋ ಆ ಬಿಚ್ಚುರಿನ ಮಾಡಿಫೈ ಮಾಡಿ ನೀನು? ಇಲ್ಲ, ಅದು ನಾನೇ ಬರೆದಿದ್ದು 22 ವರ್ಷಗಳ ಹಿಂದೆ. ಜಸ್ಟ್ ಎಸ್ ಅ ಲಾರ್ಕ್ ಅಂತ. ಅವನು ಅದನ್ನು ಮಾಡಿಫೈ ಮಾಡ್ಕೊಂಡಿದ್ದ, ಇಷ್ಟ ಆಯಿತು ಅಂತ. ಸ್ವಲ್ಪ ಹೊತ್ತಿನ ಮುಂಚೆ ನಾನು ನನ್ನ ಎಲ್ಲ ಜವಾಬ್ದಾರಿಗಳಲ್ಲೂ ಸೋತಿದ್ದೀನಿ ಅನಿಸ್ದಾಗ ಮತ್ತೆ ಬರೆದು PS ಕೂಡ ಆ್ಯಡ್ ಮಾಡಿದ್ದೆ. PS? ಇಡೀ ಪ್ರಪಂಚವೇ ಇವಳನ್ನ ಕೆಟ್ಟವಳು ಅಂದ್ರೂ ಚಿಂತೆ ಇಲ್ಲ. ಇವಳ ಮಗಳು ಹಾಗೂ ಇವಳ ಮಗಳ ತಂದೆ ಇವಳನ್ನ ಯೋಗ್ಯಳು ಅಂದುಕೊಂಡರೆ ಈ 20 ವರ್ಷ ವ್ಯರ್ಥ ಆಗಿಲ್ಲ ಅಂತ. ಟಿಯರ್ ಡ್ರಾಪ್. ಅದು ನಿನ್ನ ಇಮೇಲ್ಗೆ ಹೇಗೆ? ಯಾರು ಕಳಿಸಿದ್ದು? ಗೊತ್ತಿಲ್ಲ, ಯಾರೋ KM ಅಂತೆ. ಗಾಟ್ ಇಟ್, ಅವನೇ ಕಳಿಸಿರೋದು. ಕೆಟ್ಟ ಮನುಷ್ಯ. ಆದ್ರೆ ಅವನು ನನಗೆ ಯಾಕೆ ಕಳಿಸ್ದ? ಗುಡ್ ಥಿಂಗ್ಸ್ ಹ್ಯಾಪನ್ ಟು ಬ್ಯಾಡ್ ಪೀಪಲ್. ಆದರೆ ನನ್ನ ಪಾಪು ನನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟ, ಏನೂ ಹೇಳ್ಬೇಡ. ಲವ್ ಯು ಬೋತ್ ಅಷ್ಟೇ. ಹೋಗ್ಲೇಬೇಕಾ? ನನ್ನ ನೋಡಕ್ ಬರ್ತಾನೆ ಇರ್ತೀಯ ಅಂತ ನಂಗೆ ಗೊತ್ತು. ನನ್ನನ್ನು ನಾನು ಕಂಡ್ಕೊಳ್ತೀನೋ ಇಲ್ವೋ ಗೊತ್ತಿಲ್ಲ. ಪ್ರಯತ್ನ ಅಂತೂ ಮಾಡ್ತೀನಿ. ಹೋಗಕ್ಕೆ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಮಿಸಸ್ ಅಗಸ್ತ್ಯ, ನೀವು ಸ್ಲಿಪ್ಪರ್ಸ್ ತೆಗೀರಿ. ಯಾಕೆ? ಟೇಕ್ ಆಫ್ ಯುವರ್ ಸ್ಲಿಪ್ಪರ್. ಈಗ ನಿಮ್ಮ ಫ್ಲೋಟಸ್ ಬಿಚ್ಚಿ. ಈಗ ನಾನಿಂತ ಕಡೆ ನೀನು, ವೈಸ್ ವರ್ಸ. ಈಗ 5 ಹೆಜ್ಜೆ.
ಫೀಲ್ ಇಟ್. ಫೀಲ್ ದ ಅದರ್ನೆಸ್. ಫೀಲಿಂಗ್ ಇಟ್, ಫೀಲಿಂಗ್ ಯು. ನೀನೇ ಕಳೆದೋದ್ರೆ ನಾವು ಅನ್ನೋದು ಎಲ್ಲಿರುತ್ತೆ? ನಿನ್ನ ಬೆಳವಣಿಗೆ ಎಲ್ಲಾಗತ್ತೋ ಅಲ್ಲೇ ಹೋಗು. ಅಗಸ್ತ್ಯ, ನಾನು ನೀನು ಒಟ್ಟಿಗೆ ಅಲ್ಲದೆ ಇದ್ರೂ ನಮ್ಮದೇ ಆದ ರೀತಿಯಲ್ಲಿ ಬೆಳೆಯೋಣ. ನಿಮ್ಗೇನನ್ಸುತ್ತೆ?